Hello students. So let us start the concept that is a female reproductive system. In this session we are going to study about the female reproductive system. ಅದರಲ್ಲಿ ಕೂಡ paired ovaries, accessory ducts and external genitalia. So ಇಲ್ಲಿ structure of ovary ಅನ್ನು ಸಪರೇಟ್ ಆಗಿ ಕಲಿತೀರಿ and accessory ducts ಅಲ್ಲಿ in the female reproductive system oviduct ಕಲಿತೀರಿ, that is fallopian tube ಅಂತಾನು ಕರಿತೀವಿ, ಯುಟರಸ್ ಅಂಡ್ ವೆಜಿನಾ ಬಗ್ಗೆ ಕಲಿತೀರಿ. ದೆನ್ ಇನ್ ದ ಎಕ್ಸ್ಟರ್ನಲ್ ಜನಟೈಲಿಯಾ ಮೋನ್ಸ್ ಫಿಬಿಸ್, ವೆಸ್ಟಿಬಲ್ಸ್, ಹೈಮನ್ಸ್ ಅಂಡ್ ಕ್ಲಿಟೋರಿಸ್ ಬಗ್ಗೆ ಕಲಿತೀರಿ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಟುಡೇಸ್ ಸೆಷನ್. ಸೊ ಇನ್ ದ ಫೀಮೇಲ್ reproductive system there are two ovaries are present. These two ovaries are present on either side of the uterus. ಸೊ ಫೀಮೇಲ್ reproductive system ಅಲ್ಲಿ ಎರಡು ಓವರಿಗಳಿರ್ತವೆ. So these two ovaries are present on either side of the uterus and each ovary, so these ovaries produces the ovum. Ovaries ಏನು ಪ್ರೊಡ್ಯೂಸ್ ಮಾಡ್ತಾವು? ovum ಅನ್ನು ಪ್ರೊಡ್ಯೂಸ್ ಮಾಡ್ತಾವು. Not only that, so these ovaries produces some steroids and even the ovarian hormones like estrogen and progesterone ಕೂಡ secrete ಮಾಡ್ತಾವು. Ovaries, these are the ಫೀಮೇಲ್ ಗೋನಾಡ್ಸ್ ಅಂತಾನು ಕರಿತೀವಿ. ದೇರ್ ಆರ್ ಟೂ ಓವರೀಸ್ ಆರ್ ಪ್ರೆಸೆಂಟ್. ದೀಸ್ ಟೂ ಓವರೀಸ್ ದೇ ಪ್ರೊಡ್ಯೂಸಸ್ ದ ಓಹುಮ್ ಅಥವಾ ಎಗ್ ಅಂತ ಕರಿತೀವಿ. ಅಂಡ್ ದಿಸ್ ಓಹುಮ್ ಈಸ್ ಇಟ್ ಸೆಲ್ಫ್ ಈಸ್ ಅ ಫೀಮೇಲ್ ಗ್ಯಾಮೆಟ್ ಅಂತೀವಿ. ಅಂಡ್ ಇಟ್ ಪ್ರೊಡ್ಯೂಸಸ್ ಸಮ್ ಆಫ್ ದಿ ಸ್ಟೆರಾಯ್ಡ್ಸ್ ಅಂಡ್ ಇವನ್ ದ ಓವರಿಯನ್ ಹಾರ್ಮೋನ್ಸ್ ಲೈಕ್ ಈಸ್ಟ್ರೋಜನ್ ಅಂಡ್ ಪ್ರೊಜೆಸ್ಟ್ರಾನ್ ಕೂಡ ಪ್ರೊಡ್ಯೂಸ್ ಆಗ್ತದೆ. ಸೊ ದೀಸ್ ಓವರೀಸ್ ಆರ್ ಅಟ್ಯಾಚ್ಡ್ ವಿತ್ ದ ವಾಲ್ ಆಫ್ ದ ಯುಟರಸ್ ಬೈ ಮೀನ್ಸ್ ಆಫ್ ದಿ ಲಿಗಾಮೆಂಟ್ಸ್. ಈ ಓವರಿಗಳು ವಾಲ್ ಆಫ್ ದ ಯುಟರಸ್ ಜೊತೆಗೆ ಬೈಂಡ್ ಆಗಿರ್ತಾವೆ. ಇದರ ಮುಖಾಂತರ ಸಮ್ ಲಿಗಾಮೆಂಟ್ಗಳ ಮುಖಾಂತರ ಬೈಂಡ್ ಆಗಿರ್ತವೆ. ಯು ಕ್ಯಾನ್ ಸಿ ದೀಸ್ ಆರ್ ದ ಲಿಗಾಮೆಂಟ್ಸ್. ಓಕೆ, ಈ ಲಿಗಾಮೆಂಟ್ಗಳ ಮುಖಾಂತರ ಬೈಂಡ್ ಆಗಿರುತ್ತೆ. ಸೊ ದೀಸ್ ಈಚ್ ಓವರಿ ಈಸ್ ಮೆಜರ್ಡ್ ಅಬೌಟ್ 2 to 4 centimeter ಇನ್ ಲೆಂತ್. ಈ ಓವರಿಗಳ ಲೆಂತ್ ಎಷ್ಟಿರ್ತದೆ? 2 to 4 centimeter ಲೆಂತ್ ಇರ್ತದೆ. ಅಂಡ್ ದೀಸ್ ಓವರೀಸ್ ಆರ್ ಕಂಪ್ಲೀಟ್ಲಿ ಕವರ್ಡ್ ಬೈ ದಿ thin epithelial layer. Ovaries are covered by the thin epithelial layer. So a epithelial layer ಒಳಗಡೆ ಬಂದ್ರೆ it having ovarian stroma ಅಂತ ಕರಿತೀವಿ. So ovaries are covered by the epithelial layer and inside this epithelial layer it having the ovarian stroma. So this ovarian stroma has two parts, that is outer part is called as cortex and inner part is called as the medulla. Outer part ಗೆ cortex ಅಂತೀವಿ, inner part ಗೆ medulla ಅಂತ ಕರಿತೀವಿ. So these ovaries contains the group of cells called as the follicular cells ಅಂತ ಕರಿತೀರಿ. ಈ ಓವರಿ ಒಳಗ ಗ್ರೂಪ್ ಆಫ್ ಸೆಲ್ಗಳಿರ್ತಾವೆ, ಅವುಗಳಿಗೆ ಏನಂತೀವಿ? ಫಾಲಿಕ್ಯುಲಾರ್ ಸೆಲ್ಸ್ಗಳು ಅಂತ ಕರಿತೀವಿ. So these follicle cells during the menstruation cycle they gather and forms the primary follicle and then it forms the secondary follicle, then it forms the tertiary follicle. Like this it proceeds. As it forms the tertiary follicle, nodu there are group of cells ಗಳಿರ್ತಾವು. ಆ ಗ್ರೂಪ್ ಆಫ್ ಸೆಲ್ಗಳಿಗೆ ಫಾಲಿಕಲ್ ಸೆಲ್ಗಳು ಅಂತೀವಿ ಓವರಿ ಒಳಗೆ. ಸೊ ಈ ಫಾಲಿಕಲ್ ಸೆಲ್ಸ್ಗಳು ಮೆನ್ಸ್ಟ್ರುಯೇಷನ್ ಸೈಕಲ್ ಟೈಮಲ್ಲಿ ಅಥವಾ ಋತುಚಕ್ರದ ಟೈಮಲ್ಲಿ ಏನಾಗ್ತಾವೆ? ಗ್ಯಾದರ್ ಆಗ್ಲಿಕ್ಕೆ ಚಾಲು ಆಗ್ತಾವೆ. ಗ್ಯಾದರ್ ಆಗಿ ಏನು ಮಾಡ್ತಾವೆ? ಪ್ರೈಮರಿ ಫಾಲಿಕಲ್ ಫಾರ್ಮೇಷನ್ ಆಗ್ತದೆ. ಪ್ರೈಮರಿ ಫಾಲಿಕಲ್ ಆಗ್ತದೆ, ನೆಕ್ಸ್ಟ್ ಹಂಗೆ ಗ್ರೋ ಆಕೋತ ಸೆಕೆಂಡರಿ ಫಾಲಿಕಲ್ ಫಾರ್ಮೇಷನ್ ಆಗ್ತದೆ, ನೆಕ್ಸ್ಟ್ ಟರ್ಷರಿ ಫಾಲಿಕಲ್ ಫಾರ್ಮೇಷನ್ ಆಗ್ತದೆ. ಸೊ ದಿಸ್ ಟರ್ಷರಿ ಫಾಲಿಕಲ್ ಈಸ್ ಮೇನ್ಲಿ ಕ್ಯಾರೆಕ್ಟರೈಸ್ಡ್ ಬೈ ದಿ ಪ್ರೆಸೆನ್ಸ್ ಆಫ್ ದಿ ಎಂಟಿ ಸ್ಪೇಸ್ ಕಾಲ್ಡ್ ಆಸ್ ದಿ ಆಂಟ್ರಮ್. ಟರ್ಷರಿ ಫಾಲಿಕಲ್ ಫಾರ್ಮ್ ಆಗ್ಯದ ಅಂತ ಹೆಂಗೆ ಗೊತ್ತಾಗ್ತದೆ ಅಂತಂದರೆ ಅಲ್ಲೊಂದು ಖಾಲಿ ಜಾಗ ಇರ್ತದೆ, ಅದಕ್ಕೆ ನಾವೇನಂತ ಕರಿತೀವಿ? ಆಂಟ್ರಮ್. ಸೊ ದಿಸ್ ಆಂಟ್ರಮ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ದಿ ಟರ್ಷರಿ ಫಾಲಿಕಲ್. ಇಂಪಾರ್ಟೆಂಟ್ ಕ್ವಶನ್ ಇದು. ಸೊ ಆಂಟ್ರಮ್ ಈಸ್ ದ ಯಾವುದದು? ಆಂಟ್ರಮ್. ಸೊ ದಿಸ್ ಆಂಟ್ರಮ್, ಪ್ರೆಸೆನ್ಸ್ ಆಫ್ ಆಂಟ್ರಮ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ದಿ tertiary follicle. So this tertiary follicle get matured and forms the Graafian follicle. ಅದಕ್ಕೆ ಏನು ಅಂತ ಕರಿತೀವಿ? Graafian follicle ಅಂತ ಕರಿತೀವಿ. What is Graafian follicle? Tertiary matured ovarian follicle is called as the Graafian follicle. What is Graafian follicle? Tertiary matured ovarian follicle is called as the Graafian follicle ಅಂತ ಕರಿತೀವಿ. ಈ Graafian follicle ಕೂಡ ಒನ್ ಆಫ್ ದ ಮೇನ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಏನು ಅಂತಂದ್ರೆ ದಟ್ ಈಸ್ ಪ್ರೆಸೆನ್ಸ್ ಆಫ್ ದಿ ಆಂಟ್ರಮ್. ಸೊ ದಿಸ್ Graafian follicle
it secretes the hormone called as the estrogen. Graafian follicle secretes the hormone called as the estrogen. Okay, then on the 14th day of menstruation cycle, 14ನೇ ದಿನ ಏನಾಗ್ತದೆ, ಎಲ್ ಎಚ್ ಸರ್ಜ್ ಆಗ್ತದೆ. ಮುಂದೆ ನೀವು ಮೆನ್ಸ್ಟ್ರುಯೇಷನ್ ಸೈಕಲ್ ಒಳಗೆ ಕಲಿತೀರಿ. ಎಲ್ ಎಚ್ ಸರ್ಜ್ ಆಗುತ್ತೆ ಅಂದರೆ ಎಲ್ ಎಚ್ ಈ ಸಿಕ್ರೀಟೆಡ್ ಬೈ ದಿ ಪಿಟ್ಯೂಟರಿ ಇನ್ ಅ ವೆರಿ ಹೈ ಕ್ವಾಂಟಿಟಿ. ಎಲ್ ಎಚ್ ಸಡನ್ಲಿ ಹೈ ಕ್ವಾಂಟಿಟಿ ರಿಲೀಸ್ ಆಗುತ್ತೆ. ಆ ಡ್ಯೂ ಟು ದಟ್ ಎಲ್ ಎಚ್ ಸರ್ಜ್ ಏನಾಗ್ತದೆ, ಈ ಗ್ರಾಫಿಯನ್ ಫಾಲಿಕಲ್ ರಪ್ಚರ್ ಆಗ್ತದೆ. ಸೊ ಗ್ರಾಫಿಯನ್ ಫಾಲಿಕಲ್ ರಪ್ಚರ್ಸ್ ಅಂಡ್ ಆಸ್ ಅ ರಿಸಲ್ಟ್ ಓಹುಮ್ ಕಮ್ಸ್ ಔಟ್ ಆಫ್ ದಿ ಗ್ರಾಫಿಯನ್ ಫಾಲಿಕಲ್. ಆ ಓಹುಮ್ ಹೊರಗಡೆ ಬರ್ತದೆ ಓವರಿಯಿಂದ ಅಥವಾ ಗ್ರಾಫಿಯನ್ ಫಾಲಿಕಲಿಂದ ಹೊರಗೆ ಬರ್ತದೆ. ಈ ಹೊರಗೆ ಬರುವಂಥ ಪ್ರೊಸೆಸ್ಗೆ ಓಹುಲೇಷನ್ ಅಂತ ಕರಿತೀರಿ. ವಾಟ್ ಈಸ್ ಓಹುಲೇಷನ್? The process of release of ovum from the ovary is called as the ovulation. ಈ ovulation ಆದಾಗ ಗ್ರಾಫಿಯನ್ ಫಾಲಿಕಲ್ ಇಂದ ಓಹುಮ್ ಹೊರಗಡೆ ಬಂತು. So as ovum comes out of the graphian follicle, then this empty graphian follicle remain in the ovary. This empty graphian follicle is called as the ಕಾರ್ಪಸ್ ಲೂಟೆಯಮ್ ಅಂತ ಕರಿತೀರಿ. ಕಾರ್ಪಸ್ ಲೂಟೆಯಮ್. This ಕಾರ್ಪಸ್ ಲೂಟೆಯಮ್ secrete the hormone called as the progesterone. Corpus luteum secrete the hormone called as the progesterone. This progesterone is called as the pregnancy hormone ಅಂತ ಕರಿತೀವಿ. ಯಾಕೆ? ಬಿಕಾಸ್ ಇಟ್ ಮೇಂಟೈನ್ಸ್ ದಿ ಪ್ರೆಗ್ನೆನ್ಸಿ. ಓಕೆ, ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಗಳು ಯಾವ್ಯಾವು ಸರಿಯಾಗಿ ನೋಡ್ರಿ. ಯಾವ್ಯಾವ ಇಂಪಾರ್ಟೆಂಟ್ ಪಾಯಿಂಟ್? ಒಂದು, ಗ್ರಾಫಿಯನ್ ಫಾಲಿಕಲ್ graphian follicles they secrete the graphian follicles secrete the hormone called as the estrogen. Graphian follicle ಏನು ಮಾಡ್ತದೆ, ಈಸ್ಟ್ರೋಜನ್ ಅನ್ನು ಸಿಕ್ರೀಟ್ ಮಾಡ್ತದೆ. ಅಂಡ್ ದಿಸ್ ಈಸ್ಟ್ರೋಜನ್ ಈಸ್ ಕಾಲ್ಡ್ ಆಸ್ ದಿ ಫೀಮೇಲ್ ಸೆಕ್ಸ್ ಹಾರ್ಮೋನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಎಂಟಿ ಗ್ರಾಫಿಯನ್ ಫಾಲಿಕಲ್ ಈಸ್ ಕಾಲ್ಡ್ ಆಸ್ ದಿ ಕಾರ್ಪಸ್ ಲೂಟೆಯಮ್. Corpus luteum. This corpus luteum secretes a hormone called as the progesterone. Progesterone secrete ಮಾಡ್ತದೆ. This progesterone is called as the pregnancy hormone ಅಂತ ಕರಿತೀರಿ. ಪ್ರೆಗ್ನೆನ್ಸಿ ಹಾರ್ಮೋನ್ ಅಂತ ಕರಿತೀರಿ. ಸೊ ಯಾಕೆ? ಬಿಕಾಸ್ ಇಟ್ ಮೇಂಟೈನ್ಸ್ ದಿ ಪ್ರೆಗ್ನೆನ್ಸಿ. ಓಕೆ, ಸೊ ದೆನ್ ದಿಸ್ ಕಾರ್ಪಸ್ ಲೂಟಿಯಮ್ ಬಿಕಮ್ಸ್ ದಿ ವೈಟ್ ಕಲರ್ಡ್ ಬಾಡಿ ಕಾಲ್ಡ್ ಆಸ್ ದಿ ಕಾರ್ಪಸ್ ಅಲ್ಬುಕೇನ್ ಆಗ್ತದೆ. ಕಾರ್ಪಸ್ ಅಲ್ಬುಕೇನ್ ಡಿಸ್ಇಂಟಿಗ್ರೇಟ್ ಆಗ್ತದೆ. ಓಕೆ, ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ದಿ ಓವರಿ. ಏನೇನು ಸ್ಟ್ರಕ್ಚರ್ ಆಫ್ ಓವರಿ 3 ಮಾರ್ಕಿಗೆ ಕೇಳ್ತಾನೆ. ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದು. 3 ಮಾರ್ಕಿಗೆ ಸ್ಟ್ರಕ್ಚರ್ ಆಫ್ ಓವರಿ ಕೇಳ್ತಾನೆ, ಇಲ್ಲಾಂದರೆ ಡೈಗ್ರಾಮ್ ಬೇಸ್ಡ್ ಕ್ವಶನಲ್ಲಿ ನೀಟ್ಗೂ ಕೂಡ ಇದನ್ನು ಕೇಳ್ತಾನೆ. ಸೊ ಹೀಗಾಗಿ ದಿಸ್ ಕ್ವಶನ್ ಈಸ್ ವೆರಿ 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 ಇಂಪಾರ್ಟೆಂಟ್ ಈ ಕಾನ್ಸೆಪ್ಟ್. ಸೊ ಏನು, ವಾಟ್ ಈಸ್ ದ ಸ್ಟ್ರಕ್ಚರ್ ಆಫ್ ದಿ ಓವರಿ? ಓವರೀಸ್ ಆರ್ ದಿ ಫೀಮೇಲ್ ಗೋನಾಡ್ಸ್ ಅಂತ ಕರಿತೀವಿ. ಒಂದು ಸೆಕೆಂಡ್. ಓಕೆ, ನೋಡ್ತಾ ಹೋಗ್ರಿ. ಓವರೀಸ್, ದಿ ಓವರೀಸ್ ಆರ್ ದಿ ಫೀಮೇಲ್ ಗೋನಾಡ್ಸ್. ಸೊ ದೀಸ್ ಓವರೀಸ್ ಆರ್ ಮೆಜರ್ಡ್ ಅಬೌಟ್ ಎಷ್ಟು ಬಿ 12 to these ovaries are measured about 2 to 4 centimeter. ಎಷ್ಟು? 2 to 4 centimeter ಲೆಂತ್ ಒಳಗಿರ್ತಾವು. ಸೊ ದೀಸ್ ಓವರೀಸ್ ಆರ್ ಲೈನ್ಡ್ ಬೈ ದಿ ಯಾವುದು ಎಪಿಥೀಲಿಯಲ್ ಲೇಯರ್. Inside this epithelial layer they having what? They having the ovarian stroma. This ovarian stroma contains two parts, that is outer cortex, inner medulla, and they having the mass of a group of cells called as the follicle cells. During menstruation cycle these follicle cells gather and forms the primary follicle, then it forms the secondary follicle, then it forms the tertiary follicle. As tertiary follicle is formed, this tertiary follicle having the characteristic feature called as the antrum. This tertiary ovarian follicle get matured into the graphian follicle.
This Graafian follicle is also characterized by the antrum, empty space. This Graafian follicle secretes the hormone called as the estrogen. Estrogen is called as the female sex hormone anta karitiri. That is responsible for the secondary sexual characters in the female. So during the 14th day of menstruation cycle, this Graafian follicle ruptures because of LH surge. So as a result, ovum comes out of the ovary, and this process is called as the ovulation. The process of release of ovum from the ovary is called as the ovulation. 14th day of menstruation cycle agutte. So then this empty Graafian follicle is called as the corpus luteum, yellow colored body, and this corpus luteum secretes the hormone called as the pregnancy hormone. So this maintains the pregnancy, hence it is called as the pregnancy hormone. Okay, it maintains the uterine wall for the pregnancy. ಅದಕ್ಕೋಸ್ಕರ ಇದಕ್ಕೆ ಏನಂತ ಕರೀತಾರೆ, ಪ್ರೆಗ್ನೆನ್ಸಿ ಹಾರ್ಮೋನ್ ಅಂತ ಕರೀತಾರೆ. ಸೊ ದೆನ್ ಪ್ರೆಗ್ನೆನ್ಸಿ ಆಗಲಿಲ್ಲ ಅಂತಂದರೆ ದಿಸ್ ಕಾರ್ಪಸ್ ಲೂಟೇಯಮ್ ಕನ್ವರ್ಟೆಡ್ ಇನ್ ಕಾರ್ಪಸ್ ಅಲ್ಬುಕೇನ್. ಆಸ್ ಅ ರಿಸಲ್ಟ್ ದೇರ್ ಇಸ್ ನೋ ಅದರ್ ಹಾರ್ಮೋನ್ ಟು ಮೇಂಟೈನ್ ದ ಪ್ರೆಗ್ನೆನ್ಸಿ, ಟು ಮೇಂಟೈನ್ ದ ಯುಟರೈನ್ ವಾಲ್ಸ್. ಹೆನ್ಸ್ ಏನಾಗ್ತದೆ, ಯುಟರೈನ್ ವಾಲ್ ರಪ್ಚರ್ ಆಗ್ತದೆ, ಸೊ ಬ್ಲೀಡಿಂಗ್ ಆಗ್ತದೆ. ಅದೆಲ್ಲ ಮೆನ್ಸ್ಟ್ರುಯೇಷನ್ ಸೈಕಲ್ ಒಳಗೆ ಕಲಿತೀರಿ. ದಿಸ್ ಈಸ್ ಅಬೌಟ್ ದ structure of the ovary. Okay, so next one is the accessory ducts of the female reproductive system. So exam alli kelidre you have to draw this diagram. Exam alli nimage kelidre you must draw this diagram. NCERT book alli ಏನು ಡೈಗ್ರಾಮ್ ಇದೆನೋ ಅದ ಡೈಗ್ರಾಮ್ ಅನ್ನು ನೀವು ಡ್ರಾ ಮಾಡಬೇಕು. ಸೊ ಯು ಆರ್ ನಾಟ್ ಅಲೌಡ್ ಟು ಡ್ರಾ ಎನಿ ಅದರ್ ಡೈಗ್ರಾಮ್ಸ್. ಯಾವುದೇ ಡೈಗ್ರಾಮ್ಗಳನ್ನು ತೆಗಿಲಿಕ್ಕೆ ಅವಕಾಶ ಇಲ್ಲ. NCERT ಒಳಗೆ ಏನು ಕೊಟ್ಟಿದ್ದಾನೆ ಅದನ್ನೇ ತೆಗಿಬೇಕು, ಬೇರೆ ಯಾವ ಡೈಗ್ರಾಮು ತೆಗಿಲಿಕ್ಕೆ ಅವಕಾಶ ಇಲ್ಲ. ಇದೇ NCERT ಒಳಗೆ ಕೊಟ್ಟಂಥ ಡೈಗ್ರಾಮ್. ಯು ಮಸ್ಟ್ ಡ್ರಾ ದಿ ಸೇಮ್ ಡೈಗ್ರಾಮ್. ಸೊ ನೋಡ್ರಿ, ಎಕ್ಸೆಸರಿ ಡಕ್ಟ್ಸ್. ಈಗ ಓವರೀಸ್ ಆಯಿತು, 2 ಓವರೀಸ್ ಬಗ್ಗೆ ಕಲ್ತ್ಬಿಟ್ರಿ. ನೆಕ್ಸ್ಟ್ ಅದಾದಮೇಲೆ ಎಕ್ಸೆಸರಿ ಡಕ್ಟ್ಸ್. ಸೊ ಎಕ್ಸೆಸರಿ ಡಕ್ಟ್ಸ್ ಇನ್ಕ್ಲೂಡ್ಸ್ ದಿ 2 ಓವಿಡಕ್ಟ್ಸ್, ಯುಟರಸ್ ದಟ್ ಈಸ್ ಓಮ್ ಅಂತ ಕರಿತೀರಿ, ಗರ್ಭಚೀಲ ಅಂತೀರಿ, ಆ್ಯಂಡ್ ವೆಜಿನಾ ಎಕ್ಸ್ಟರ್ನಲ್ ಜೆನಟೈಲ್. ಸೊ ದೀಸ್ ಆರ್ ದ 3 parts of the accessory ducts. One by one ಕಲಿಯೋಣ. ಒಂದನೇದ್ದು oviduct. Oviduct that is fallopian tube ಅಂತ ಕರಿತೀರಿ. ಸೊ there are 2 fallopian tubes are present on either side of the uterus. ಯುಟರಸ್ನ ಎರಡೂ ಬದಿಯಲ್ಲಿ ಏನಿರ್ತದೆ, ಫ್ಯಾಲೋಪಿಯನ್ ಟ್ಯೂಬ್ಗಳಿರ್ತಾವೆ. 2 ಫ್ಯಾಲೋಪಿಯನ್ ಟ್ಯೂಬ್ಗಳಿರ್ತಾವೆ. ಈಚ್ ಫ್ಯಾಲೋಪಿಯನ್ ಟ್ಯೂಬ್ ಈಸ್ ಮೆಜರ್ಡ್ ಅಬೌಟ್ 10 to 12 ಸೆಂಟಿಮೀಟರ್ ಇನ್ ಲೆಂತ್. ಪ್ರತಿಯೊಂದು ಫ್ಯಾಲೋಪಿಯನ್ ಟ್ಯೂಬ್ ಎಷ್ಟು ಲೆಂತ್ ಇರ್ತಾವೆ, 10 to 12 ಸೆಂಟಿಮೀಟರ್ ಇರ್ತದೆ. ಸೊ ದೀಸ್ ಫ್ಯಾಲೋಪಿಯನ್ ಟ್ಯೂಬ್ಸ್ ಆರ್ ಡಿವೈಡೆಡ್ ಇಂಟು 3 ಪಾರ್ಟ್ಸ್. 3 ಪಾರ್ಟ್ಸ್ ಬರ್ತಾವೆ. ದಟ್ ಈಸ್ ಇನ್ಫಂಡಿಬುಲಮ್, ಆಂಫುಲಾ ಆ್ಯಂಡ್ ಇಸ್ತಮಸ್. ಇಲ್ಲಿ ನೋಡ್ಬೋದು ಡೈಗ್ರಾಮಲ್ಲಿ ಈಗ. ಸೊ ದಿಸ್ ಬ್ರಾಡ್ ಪೋರ್ಷನ್ ಈಸ್ ಕಾಲ್ಡ್ ಆಸ್ ದಿ ಇನ್ಫಂಡಿಬುಲಮ್. ನೆಕ್ಸ್ಟ್ ಟು ದಿ ಇನ್ಫಂಡಿಬುಲಮ್ ಇಟ್ ಹ್ಯಾಸ್ ದಿ ಆಂಫುಲಾ, and last portion of the fallopian tube that opens into the uterus, that is called as the isthmus. What are the 3 parts of the fallopian tube? Infundibulum, ampulla and isthmus. So this isthmus opens into the uterus. Okay, junction between the fallopian tube and the uterus is called as the isthmus theory. So this infundibulum, that is broad portion, it having the small finger like projections to catch the released ova, is called as the ಫಿಂಬ್ರಿಯೇ. ಅದಕ್ಕೆ ಏನಂತ ಕರಿತೀವಿ, ಫಿಂಬ್ರಿಯೇ ಅಂತ ಕರಿತೀವಿ. ಸೊ ದಿಸ್ ಎಂಟೈರ್ fallopian tube is lined by the, ಬಹಳ ಇಂಪಾರ್ಟೆಂಟ್ ಪಾಯಿಂಟ್, ದಿಸ್ ಎಂಟೈರ್ fallopian tube, inside the fallopian tube is lined by the ciliated columnar epithelial tissue. This is a very important point for NEET. The inner lining of the fallopian tube is lined by the ciliated columnar epithelial tissue. ಯಾವ ಟಿಶ್ಯೂ? ciliated columnar epithelial tissue in the lining ಇರ್ತದೆ. So next part is called as that is uterus. Uterus, it is a inverted pear shaped structure ಇರ್ತದೆ. inverted pear shaped structure. ಇಲ್ಲಿದೆ ನೋಡು. This is the uterus. Uterus is the inverted pear shaped structure. So this uterus is supported by the pelvic, some of the ligaments, that ligaments are attached to the pelvic wall. So uterus, it is a inverted pear shaped structure, and this uterus is supported by the some ligaments which are attached to the pelvic wall ಗೆ attachment ಇರ್ತದೆ. ಎಲ್ಲಿಗೆ? pelvic wall ಗೆ attachment ಇರ್ತದೆ. So this body of this entire uterus is divided into 3 parts. 3 parts ಅಲ್ಲಿ ಡಿವೈಡ್ ಮಾಡ್ತೀವಿ. That is upper part is called as the uterine fundus ಅಂತ ಕರಿತೀರಿ. Upper part is called as the uterine fundus. This part, uterine fundus.
and this part is called as the body of the uterus. It is the body of the uterus ಅಂತೀವಿ. Next is called as the cervix and cervical canal ಅಂತ ಕರಿತೀವಿ. ಇಲ್ಲಿ ಇದೆ ನೋಡಿ, cervix and cervical canal. The entire uterus is divided into three parts. That is, upper part is called as the uterine fundus, and middle part, that is the body of the uterus, and the last one is the cervix. That cervix having the cervical canal ಅಂತ ಕರಿತೀವಿ. So this uterus having three layers. Uterus is lined by the three layers. ಯಾವ್ಯಾವು? Outermost layer is called as the perimetrium, middle layer is called as the myometrium, and innermost layer is called as the endometrium. ನೋಡು, outermost layer is called as the perimetrium, middle layer is called as the myometrium, innermost layer is called as the endometrium. ನಿಮಗೆ ಎಕ್ಸಾಂಪಲ್ ಕೇಳ್ತಾನೆ, the correct arrangement of walls of the uterus from inside to outside ಅಂತಾನೆ. ಇನ್ಸೈಡ್ ಟು ಔಟ್ಸೈಡ್ ಅಂದಾಗ ಇನ್ನರ್ ಮೋಸ್ಟ್ ಯಾವುದು? ಎಂಡೋಮೆಟ್ರಿಯಂ. ಮಿಡಲ್ ಲೇಯರ್ ಯಾವುದು? ಮಯೋಮೆಟ್ರಿಯಂ. ಔಟರ್ ಮೋಸ್ಟ್ ಯಾವುದು? ಪೆರಿಮೆಟ್ರಿಯಂ. ಅಥವಾ ಔಟ್ಸೈಡ್ ಟು ಇನ್ಸೈಡ್ ಅಂತಾನೆ. ಔಟರ್ ಮೋಸ್ಟ್ ಯಾವುದು? ಪೆರಿಮೆಟ್ರಿಯಂ. ಮಿಡಲ್ ಯಾವುದು? ಮಯೋಮೆಟ್ರಿಯಂ. ಆ್ಯಂಡ್ ಇನ್ನರ್ ಮೋಸ್ಟ್ ಯಾವುದು? ಎಂಡೋಮೆಟ್ರಿಯಂ. ಸೊ ದಿಸ್ ಪೆರಿಮೆಟ್ರಿಯಂ, ಇಟ್ ಈಸ್ ಎ ಎಕ್ಸ್ಟರ್ನಲ್ ಥಿನ್ ಮೆಂಬ್ರೇನ್. Myometrium, it is a thick membrane made up of the smooth muscles, and endometrium, it is made up of the glandular ಅಥವಾ vascular tissues. ನೋಡು, so during the menstruation cycle this endometrium ruptures. endometrium rupture ಆಗ್ತದೆ, ಓಕೆ, ಡ್ಯೂರಿಂಗ್ ಮೆನ್ಸ್ಟ್ರುವೇಷನ್ ಸೈಕಲ್. ಆ್ಯಂಡ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಥವಾ ಚೈಲ್ಡ್ ಬರ್ತಲ್ಲಿ ಮಯೋಮೆಟ್ರಿಯಂ ಕಾಂಟ್ರಾಕ್ಷನ್ ಆ್ಯಂಡ್ ರಿಲ್ಯಾಕ್ಸೇಷನ್ಗೆ ಹೆಲ್ಪ್ ಆಗ್ತದೆ. ಅದನ್ನು ನೆಕ್ಸ್ಟ್ ಮುಂದಿನ ಕ್ಲಾಸ್ಗಳಲ್ಲಿ ನಾವು ಕಲಿತಾ ಹೋಗ್ತೇವೆ. So last part is called as the cervix. The last part of the female the last part of the accessory duct is the vagina. Vagina. So it opens to the external. ಹೊರಗಡೆ ಓಪನ್ ಆಗುತ್ತೆ. ಸೊ ದಿಸ್ ಪಾರ್ಟ್ ಯು ಕ್ಯಾನ್ ಸಿ, ದಿಸ್ ಪಾರ್ಟ್ ಇಲ್ಲಿದೆ ನೋಡು, ಹೊರಗಡೆ ಓಪನ್ ಆಗುವಂಥ ದಿಸ್ ಪಾರ್ಟ್ ಏನಂತ ಕರಿತೀರಿ? ದಟ್ ಈಸ್ ಕಾಲ್ಡ್ ಆಸ್ ದಿ ವೆಜಿನಲ್ ಪಾರ್ಟ್ ಅಂತ ಕರಿತೀರಿ. ಸೊ ದಿಸ್ ವೆಜಿನಲ್ ಪಾರ್ಟ್ ಓಪನ್ಸ್ ಎಕ್ಸ್ಟರ್ನಲ್ ಆ್ಯಂಡ್ ಇಟ್ ಈಸ್ ಪ್ರೆಸೆಂಟ್ ಬಿಟ್ವೀನ್ ದ ಯುರೆಥ್ರಲ್ ಓಪನಿಂಗ್. ನೋಡು, ಇಟ್ ಈಸ್ ಪ್ರೆಸೆಂಟ್ ಬಿಟ್ವೀನ್ ದಿ ಏನಸ್ ಆ್ಯಂಡ್ ದ ಯುರೆಥ್ರಲ್ ಓಪನಿಂಗ್. ಇಲ್ಲಿ ಯುರೆಥ್ರಲ್ ಓಪನಿಂಗ್ ಇರ್ತದೆ, ಇಲ್ಲಿ ಏನಸ್ ಇರ್ತದೆ, ಇವೆರಡರ ಮಧ್ಯೆ ಇರುವಂಥದ್ದು ದಿಸ್ ಈಸ್ ಕಾಲ್ಡ್ ಆಸ್ ದಿ ವೆಜಿನಲ್ ಪಾರ್ಟ್ ಅಂತ ಹೇಳ್ತೀರಿ. ಸೊ ದಿಸ್ ವೆಜಿನಾ, ಇಟ್ ಈಸ್ ಹ್ಯಾವಿಂಗ್ ದಿ glycogen rich mucous membrane that consisting of the very sensitive papillae and Bartholin's gland ಗಳು ಇರ್ತಾವೆ. ಸೊ ದಿಸ್ ವೆಜಿನಾ, ಇಟ್ ಈಸ್ ಲೈನ್ಡ್ ಬೈ ದಿ ಗ್ಲೈಕೋಜನ್ ರಿಚ್ ಮ್ಯೂಕಸ್ ಇರ್ತದೆ. ಅದ್ರ ಜೊತೆಗೆ ವೆರಿ 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 ಸೆನ್ಸಿಟಿವ್ ಪೆಪಿಲೆಗಳಿರ್ತಾವೆ. ಪೆಪಿಲೆ ಅಂತಂದ್ರೆ ಹಿಂಗೆ ಸಣ್ಣ ಸಣ್ಣ ಪ್ರೊಜೆಕ್ಷನ್ಸ್ಗಳು, ಪೆಪಿಲೆಗಳಿರ್ತಾವೆ. ಅದ್ರ ಜೊತೆಗೆ ಬಾಥ್ರೋಲಿನ್ ಗ್ಲ್ಯಾಂಡ್ಗಳಿರ್ತಾವೆ. ಈ ಮ್ಯೂಕಸ್ ಎದಕ್ಕೆ ಹೆಲ್ಪ್ ಆಗ್ತದೆ? The Bartholin gland that secrete the mucus is mainly helpful for the frictionless movement of the penis during the sexual intercourse. Okay, so this the outer external genitile, it consists of mons pubis, vestibule, hymen and clitoris. So these are the parts of the external genitile. ಯಾವ್ಯಾವು? mons pubis, vestibule, hymen and clitoris. ಅದರಲ್ಲಿ ಒಂದೇದ್ದು mons pubis. This fatty cushion, the fatty cushion with the pubic hairs is called as the mons pubis ಅಂತ ಕರೀತಾರೆ. This part is called as the mons pubis. The fatty cushion is called as the mons pubis. This reason, fatty cushion that having the pubic hairs is called as the mons pubis. Next, vestibule, the median channel, that median channel is called as the vestibule. This vestibule having the labia majora, labia minora and labia majora and labia minora. Labia majora ಅಂತಂದ್ರೆ this outer large and fleshy fatty and hairy folds. outer folds ಏನದಾವ ನೋಡು, large fleshy and fatty hairy folds present outer side, that is called as the labia majora. Next one is the labia minora, the small, ಇಲ್ಲಿ ಒಳಗಡೆ this one,
this small folds, small and thin hairless inner folds, small thin and hairless inner folds ಗಳಿಗೆ ಏನಂತ ಕರಿತೀವಿ, ಲೇಬಿಯಾ ಮೈನೋರಾ ಅಂತ ಕರಿತೀವಿ. This vestibule, it is a median channel that includes the labia majora and labia minora. Labia majora ಅಂತಂದ್ರೆ outer fleshy folds, outer fleshy folds that having hairs, and labia minora inner thin folds without hairs, that is called as labia minora. At the junction between labia majora and labia minora there is a clitoris. It is a highly sensitive region, that is called as the clitoris. ಇವೆರಡರ junction ಅಲ್ಲಿ ಇರುವಂತ ಒಂದು small structure is called as the clitoris, and this clitoris is a highly sensitive structure. So this vaginal opening is partially covered with the very thin perforated layer. ಈ ವೆಜಿನಲ್ ಓಪನಿಂಗ್ ಅಲ್ಲಿ ದೇರ್ ಇಸ್ ಅ ವೆರಿ ಥಿನ್ ಪರ್ಫೋರೇಟೆಡ್ ಲೇಯರ್ ಇರುತ್ತೆ, ಹಾಫ್ ಕವರ್ಡ್, ಪಾರ್ಷಿಯಲಿ ಕವರ್ಡ್ ಥಿನ್ ಪರ್ಫೋರೇಟೆಡ್ ಲೇಯರ್ ಈಸ್ ಪ್ರೆಸೆಂಟ್ ಎಟ್ ದ ವೆಜಿನಲ್ ಓಪನಿಂಗ್, ಆ್ಯಂಡ್ ದಟ್ ಈಸ್ ಕಾಲ್ಡ್ ಆಸ್ ದಿ ಹೈಮನ್ ಅಂತ ಕರಿತೀರಿ, ಹೈಮನ್. ಸೊ ದಿಸ್ ಹೈಮನ್ ಯೂಶುವಲಿ ರಪ್ಚರ್ಸ್ ಡ್ಯೂರಿಂಗ್ ದ ಫಸ್ಟ್ ಸೆಕ್ಷುವಲ್ ಇಂಟರ್ಕೋರ್ಸ್ ಅಥವಾ ಫಸ್ಟ್ ಕ್ವೈಟಸ್. ಬಟ್ ಇನ್ ಕೇಸ್ ಆಫ್ ಅಥ್ಲೆಟ್ಸ್ ಅಥವಾ ಸ್ಪೋರ್ಟ್ಸ್ಮೆನ್ಸ್ ಏನಾಗ್ತದೆ, ಸೊ ಇಟ್ ಯೂಶುವಲಿ ರಪ್ಚರ್ಸ್ ಲೈಕ್ ಸೈಕ್ಲಿಂಗಲ್ಲಿ ಅಥವಾ ಇನ್ ಸ್ಪೋರ್ಟ್ಸ್ದಲ್ಲಿ ಅಥವಾ ವೆಜಿನಲ್ ಟೆಂಫ್ಯಾನ್ಗಳನ್ನು ಯೂಸ್ ಮಾಡುವಾಗಲೂ ಕೂಡ ಏನಾಗ್ತದೆ ಒಂದು ಸಾರಿ ರಪ್ಚರ್ ಆಗ್ತಿರ್ತದೆ. ಸೊ ಹಾಗಾಗಿ ದಿಸ್ ಪ್ರೆಸೆನ್ಸ್ ಆರ್ ಅಬ್ಸೆನ್ಸ್ ಆಫ್ ದಿಸ್ ಹೈಮನ್ ಡು ನಾಟ್ ಇಂಡಿಕೇಟ್ಸ್ ದಿ ವರ್ಜಿನಿಟಿ ಇನ್ ದ ಫೀಮೇಲ್. ಸೊ ದಟ್ ಈಸ್ ದ ಹೈಮನ್. ದಿಸ್ ಕಂಪ್ಲೀಟ್ಸ್ ದಿ ಫೀಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಇನ್ ಡೀಟೇಲ್ಡ್ ಆಗಿ, ಆ್ಯಂಡ್ ಅದರ ಜೊತೆಗೆ ಲೈನ್ ಬೈ ಲೈನ್ NCERT ಕಂಪ್ಲೀಷನ್ ಆಯಿತು. ನೆಕ್ಸ್ಟ್ ಫೀಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಮುಂದುವರೆದರೆ ದಟ್ ಈಸ್ ದ ಮೆಮರಿ ಗ್ಲ್ಯಾಂಡ್ಸ್. ಮೆಮರಿ ಗ್ಲ್ಯಾಂಡ್ಸ್, ಮೆಮರಿ ಗ್ಲ್ಯಾಂಡ್ಸ್ ದೀಸ್ ಆರ್ ದಿ ವೆಲ್ ಡೆವಲಪ್ಡ್, ಕಂಪ್ಲೀಟ್ಲಿ ವೆಲ್ ಡೆವಲಪ್ಡ್ ಇನ್ ದ ಫೀಮೇಲ್, ಬಟ್ ದೇ ಆರ್ ಅಂಡರ್ ಡೆವಲಪ್ಡ್ ಇನ್ ದ ಮೇಲ್. ಇನ್ ಅ ಫೀಮೇಲ್, this presence of mammary gland is one of the very important characteristic feature of the class Mammalia, and these mammary glands are well developed in the female mammals compared to the male, because these mammary glands are used to feed their babies in the mammals ಅಲ್ಲಿ ಈ ಮೆಮರಿ ಗ್ಲ್ಯಾಂಡ್ಸ್ ಎದಕ್ಕೆ ಯೂಸ್ ಆಗ್ತಾವು, ಟು ಫೀಡ್ ದೇರ್ ಬೇಬೀಸ್, ತಮ್ಮ ಮಕ್ಕಳಿಗೆ ಹಾಲು ಉಣಿಸ್ಲಿಕ್ಕೆ ಯೂಸ್ ಆಗ್ತಾವು, ದಟ್ ಈಸ್ ಮೆಮರಿ ಗ್ಲ್ಯಾಂಡ್ಸ್. So these mammary glands having the glandular tissue and even the fat. Mammary glands includes the glandular tissue and the fat, and these mammary glands contains about 15 to 20 memory lobes. ಏನಿರ್ತಾವು ಇದರೊಳಗೆ, ಇಲ್ಲಿ ಕಾಣ್ತಾವೆ ನೋಡು, ಇಂಥ ಮೆಮರಿ ಲೋಬ್ಗಳು ಇರ್ತಾವೆ. ಎಷ್ಟಿರ್ತಾವಪ್ಪ ಮೆಮರಿ ಲೋಬ್ಗಳು? 10 to 15 to 20 memory lobes are present. The mammary glands that contains the glandular tissue and fat, each mammary gland contains 15 to 20 memory lobes. 15 to 20 memory lobes. These memory lobes contains the smaller, that is cluster of cells called as the memory alveoli. Il kaantavalla, so sanda round kaantavalla, these are called as the memory alveoli. These memory alveoli are the actual site of the milk production. ಆ್ಯಕ್ಚುಲಿ ಮಿಲ್ಕ್ ಪ್ರೊಡಕ್ಷನ್ ಎಲ್ಲ ಆಗ್ತದೆ ಮೆಮರಿ ಗ್ಲ್ಯಾಂಡ್ ಒಳಗೆ, ಈ ಮೆಮರಿ ಅಲ್ವಿಯೋಲೈ ಒಳಗೆ ಆಗ್ತದೆ. ಸೊ ದ ಮಿಲ್ಕ್ ಪ್ರೊಡ್ಯೂಸ್ಡ್ ಇನ್ ದ ಮೆಮರಿ ಅಲ್ವಿಯೋಲೈ ಆರ್ ಟ್ರಾನ್ಸ್ಫರ್ಡ್ ಬೈ ದಿ ಡಕ್ಟ್ಸ್ ಕಾಲ್ಡ್ ಆಸ್ ದಿ ಮೆಮರಿ ಟ್ಯೂಬ್ಯೂಲ್ಸ್. ಮೆಮರಿ ಟ್ಯೂಬ್ಯೂಲ್ಗಳ ಮುಖಾಂತರ ಟ್ರಾನ್ಸ್ಫರ್ ಆಗ್ತದೆ. ಹೌದು, ಫ್ರಮ್ ಮೆಮರಿ ಟ್ಯೂಬ್ಯೂಲ್ಸ್, ಸೊ ದೀಸ್ ಆರ್ ಟ್ರಾನ್ಸ್ಫರ್ಡ್. ನೋಡು, ಮೆಮರಿ ಟ್ಯೂಬ್ಯೂಲ್ಗಳ ಮುಖಾಂತರ ಟ್ರಾನ್ಸ್ಫರ್ ಆಗ್ತದೆ. ಸೊ ಈ ಮೆಮರಿ ಟ್ಯೂಬ್ಯೂಲ್ಗಳ ಮುಖಾಂತರ ಟ್ರಾನ್ಸ್ಫರ್ ಆಗಿದ್ದು ಅದನ್ನು ರಿಸೀವ್ ಮಾಡೋರು ಯಾರು ಅಂತಂದರೆ ಮೆಮರಿ ಡಕ್ಟ್ಸ್ಗಳು ರಿಸೀವ್ ಮಾಡ್ತಾವೆ. ಮೆಮರಿ ಡಕ್ಟ್ಸ್, ಸಚ್ ಮೆನಿ ಮೆಮರಿ ಟ್ಯೂಬ್ಯೂಲ್ಸ್ ಟುಗೆದರ್ ದೇ ಜಾಯಿನ್ ಅಟ್ ದ ಮೆಮರಿ ಡಕ್ಟ್. ಈ ಅನೇಕ ಮೆಮರಿ ಡಕ್ಟ್ಗಳು ಸೇರಿಕೊಂಡು ಎಲ್ಲಿ ಹೋಗಿ ಜಾಯಿನ್ ಆಗ್ತಾವೆ ಅಂತಂದರೆ ದಟ್ ಈಸ್ ಮೆಮರಿ ಆ್ಯಂಫುಲಾ. ಮೆಮರಿ ಆ್ಯಂಫುಲಾಗಿ ಜಾಯಿನ್ ಆಗ್ತಾವೆ. ಮೆಮರಿ ಆ್ಯಂಫುಲಾಗಳೆಲ್ಲ ಸೇರಿಕೊಂಡು ಎಲ್ಲಿ ಜಾಯಿನ್ ಆಗ್ತಾವೆ? ಲ್ಯಾಕ್ಟಿಫೆರಸ್ ಡಕ್ಟಿಗೆ ಟ್ರಾನ್ಸ್ಫರ್ ಆಗ್ತಾವೆ. ಲ್ಯಾಕ್ಟಿಫೆರಸ್ ಡಕ್ಟ್ ಅಂತ ಎಲ್ಲ ಲ್ಯಾಕ್ಟಿಫೆರಸ್ ಡಕ್ಟ್ಗಳು ಬಂದು ಸೇರ್ಕೊಳ್ಳೋದು ದಟ್ ಈಸ್ ಅಟ್ ದ ನಿಪ್ಪಲ್ ಒಳಗೆ ಜಾಯಿನ್ ಆಗ್ತಾವು, ವೇರ್ ದ ಮಿಲ್ಕ್ ಈಸ್ ಸಕ್ಡ್ ಔಟ್. ಇಲ್ಲಿಂದ ಮಿಲ್ಕ್ ಹೊರಗೆ ಬರುತ್ತೆ. ಸೊ ಮೆಮರಿ ಗ್ಲ್ಯಾಂಡ್ಸ್, ದ ಮೆಮರಿ ಗ್ಲ್ಯಾಂಡ್ಸ್ ಮೇನ್ಲಿ ಕಂಟೇನ್ಸ್ ದಿ ಗ್ಲ್ಯಾಂಡುಲಾರ್ ಟಿಶ್ಯೂ ಆ್ಯಂಡ್ ದಿ ಫ್ಯಾಟ್,
These mammary glands are the main characteristic features of the class Mammalia. In mammals, these mammary glands are completely well developed in the female compared to male. In female, these are used to feed their babies, and these mammary glands contains the glandular tissue and fat. And these mammary glands each mammary gland contains about 15 to 20 mammary lobes. Each mammary lobe contains the cluster of cells called as the mammary alveoli. These mammary alveoli are the actual site of the milk production in the mammary gland. And milk produced in the mammary alveoli are transferred by the mammary tubules. Such many mammary tubules forms the mammary duct, and such many mammary ducts forms the mammary ampulla. Mammary ampullas together forms the lactiferous duct. These lactiferous ducts are gathered at the nipple and where the milk is sucked out. Okay, so ನಿಮಗೆ ಎಕ್ಸಾಂಪಲ್ ಇದ್ರ ಮೇಲೆ ಏನು ಕೇಳ್ತಾನೆ ಕ್ವಶನ್ ಅಂದರೆ ಡ್ರಾ ನೀಟ್ ಲೆಬಲ್ಡ್ ಡೈಗ್ರಾಮ್ ಆಫ್ ದಿ ಮೆಮರಿ ಗ್ಲ್ಯಾಂಡ್. ಅವಾಗ ಈ ಡೈಗ್ರಾಮ್ ತೆಗಿಬೇಕು. ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್, ನಿಮಗೆ ಇನ್ನೊಂದು ನೀಟ್ಗೆ ಸಿ ಇ ಟಿ ಕೇಳುವಂಥ ಕ್ವಶನ್ ಏನು ಅಂತಂದರೆ ದ ಕರೆಕ್ಟ್ ಪಾತ್ ಅಥವಾ ಕರೆಕ್ಟ್ ಪಾತ್ ಆಫ್ ಕಂಡಕ್ಷನ್ ಆಫ್ ದಿ ಮಿಲ್ಕ್ ಇನ್ ದ ಮೆಮರಿ ಗ್ಲ್ಯಾಂಡ್. ಕರೆಕ್ಟ್ ಪಾತ್ ಆಫ್ ಕಂಡಕ್ಷನ್ ಆಫ್ ಮಿಲ್ಕ್ ಇನ್ ದ ಮೆಮರಿ ಗ್ಲ್ಯಾಂಡ್. Mammary alveoli to mammary tubule to mammary duct to mammary ampulla, and then lactiferous duct to nipple. So idu sequence correct agi gottirbeku. So this is about the female reproductive system. So idra ಬಗ್ಗೆ ಏನಾದರೂ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಡೌಟ್ಸ್ ಇತ್ತು ಅಂತಂದರೆ ಫಸ್ಟ್ ಅದನ್ನು ಕ್ಲಿಯರ್ ಆಗಿ ತಿಳ್ಕೊಳ್ರಿ. ದೆನ್ ಏನು ಮಾಡೋಣ, ಮುಂದಿನ ಕಾನ್ಸೆಪ್ಟ್ಗೆ ಹೋಗೋಣ. ದಟ್ ಈಸ್ ಗೆಮೆಟೋಜೆನೈಸಿಸ್ ಇನ್ ದ ಫೀಮೇಲ್. ದ ಗೆಮೆಟೋಜೆನೈಸಿಸ್ ಇನ್ ಫೀಮೇಲ್ ಈಸ್ ಕಾಲ್ಡ್ ಆಸ್ ದಿ oogenesis ಅಂತ ಕರಿತೀರಿ. ಈ ಓವರಿ ಒಳಗೆ ಏನು ಪ್ರೊಡ್ಯೂಸ್ ಆಗ್ತದೆ ಅಂತ ಹೇಳಿದೆ, ಓಹುಮ್ ಪ್ರೊಡ್ಯೂಸ್ ಆಗ್ತದೆ ಅಂತ ಹೇಳ್ತೆ. ಸೊ ಆ ಓಹುಮ್ ಹೆಂಗೆ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದನ್ನು ಈಗ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣಂತೆ. ನೆಕ್ಸ್ಟ್ ನೋಡಿ, oogenesis. ಸೊ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆಯಿತು, ಅದರಲ್ಲಿ ಮೆಮರಿ ಗ್ಲ್ಯಾಂಡ್ ಕಲ್ತ್ರಿ, ಎಂಟೈರ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಕಲ್ತ್ರಿ, ಆ್ಯಂಡ್ ಓವರೀಸ್ ಕಲ್ತ್ರಿ. ಓವರಿ ಒಳಗೆ ಏನು ಪ್ರೊಡ್ಯೂಸ್ ಆಗ್ತದೆ ಅಂತ ಕಲ್ತೀರಿ, ಓಹುಮ್ ಪ್ರೊಡ್ಯೂಸ್ ಆಗ್ತದೆ ಅಂತ ಕಲ್ತೀರಿ, ಹೌದಾ? ಸೊ ಆ ಓವರಿ ಒಳಗೆ ಓಹುಮ್ ಹೆಂಗೆ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದನ್ನು ಇಲ್ಲಿ ನೋಡೋಣಂತೆ. ದಟ್ ಈಸ್ oogenesis. ವಾಟ್ ಈಸ್ oogenesis? Oogenesis is the process of production and maturation of the ovum in the Graafian follicle inside the ovary in the female body. So what is oogenesis? It is the process of production and maturation of the ovum. Production and maturation of the ovum inside the ovary. ಆ ಓವರಿ ಒಳಗೆಲ್ಲಿ ಗ್ರಾಫಿಯನ್ ಫಾಲಿಕಲ್ ಒಳಗಾಗ್ತದೆ. ದಟ್ ಈಸ್ ಕಾಲ್ಡ್ ಆಸ್ ದಿ oogenesis. So this oogenesis in the female body start at the time of embryonic development itself. oogenesis ಫಿಮೇಲ್ ಬಾಡಿ ಒಳಗೆ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂತಂದರೆ ಎಂಬ್ರಿಯಾನಿಕ್ ಡೆವಲಪ್ಮೆಂಟಲ್ಲೇ ಸ್ಟಾರ್ಟ್ ಆಗ್ತದೆ. ಆ ಮಗು, ಹೆಣ್ಣು ಮಗು ಎಂಬ್ರಿಯಾನಿಕ್ ಸ್ಟೇಜ್, ಭ್ರೂಣಾವಸ್ಥೆಯಲ್ಲಿದ್ದಾಗಲೇ ಅಲ್ಲಿ ಏನಾಗ್ತದೆ, oogenesis ಸ್ಟಾರ್ಟ್ ಆಗಿಬಿಟ್ಟಿರ್ತದೆ. ಓಕೆ, ಸೊ ಬೈ ದಿ ಬರ್ತ್ ಆಫ್ ದಿ ಫೀಮೇಲ್, ಒಂದು ಹೆಣ್ಣು ಮಗು ಹುಟ್ಟಿತು ಅಂತಂದರೆ by the birth itself there are about 4 millions of oogonia are present. There is no production of oogonia after the birth of the female. Female birth ಆದ ಮೇಲೆ ಅವಳ ಬಾಡಿ ಒಳಗೆ oogonia ಫಾರ್ಮ್ ಆಗೋದಿಲ್ಲ. Before birth in the embryonic stage itself the oogonias are formed, and there are about 4 millions of oogonial cells are present in the female body by birth itself. And then from birth to the till puberty, ಮಗು ಹುಟ್ಟದಾಗಿನಿಂದ, ಹೆಣ್ಣು ಮಗು ಹುಟ್ಟದಾಗಿನಿಂದ ಪ್ಯುಬರ್ಟಿವರೆಗೂ ಏನಾಗ್ತದೆ, ಮ್ಯಾಕ್ಸಿಮಮ್ ಮೋಸ್ಟ್ ಆಫ್ ದಿ oogoneal cells ಡಿಜನರೇಟೆಡ್ ಆ್ಯಂಡ್ ರೀಅಬ್ಸಾರ್ಬ್ಡ್. ಈ oogoneal cells ಏನಾಗ್ತಾವೆ, ಡಿಜನರೇಟ್ ಆಗಿ ರೀಅಬ್ಸಾರ್ವ್ ಆಗಿಬಿಡ್ತಾವೆ. ಆ್ಯಂಡ್ ಆಗಿ ಓನ್ಲಿ ಅಬೌಟ್ 60,000 to 80,000 oogoneal cells ರಿಮೇನ್ ಡ್ಯೂರಿಂಗ್ ದ ಪ್ಯುಬರ್ಟಿ. ಪ್ಯುಬರ್ಟಿ ಟೈಮಲ್ಲಿ ಫಿಮೇಲ್ ಬಾಡಿ ಒಳಗೆ ಎಷ್ಟಿರ್ತಾವೆ ಅಂತಂದರೆ 60,000 to 80,000 oogoneal cells ಉಳ್ಕೊಂಡಿರ್ತಾವೆ.
What happens during the, what is oogenesis? The process of production and maturation of the ovum inside the ovary, that is inside the Graafian follicle, is called as the oogenesis. So this oogenesis in the female body start during the embryonic development. So there is during birth itself there are about 4 millions of oogonial cells are formed. oogoniyal ಮದರ್ ಸೆಲ್ ಅಂತ ಕರಿತೀವಿ, oogoniyal ಸೆಲ್ ಅಂತ ಕರಿತೀವಿ, ಅಥವಾ ಎಗ್ ಮದರ್ ಸೆಲ್ ಅಂತ ಕರಿತೀವಿ. ಈ ಬರ್ತ್ ಟೈಮಲ್ಲೇ ಮೋರ್ ದ್ಯಾನ್ ಮ್ಯಾಕ್ಸಿಮಮ್ ಅಂದರೆ 4 millions ಆಫ್ oogoniyal ಸೆಲ್ಸ್ ಬಾಡಿ ಒಳಗೆ, ಫಿಮೇಲ್ ಬಾಡಿ ಒಳಗೆ ಇರ್ತಾವೆ. ದೇರ್ ಇಸ್ ನೋ ಪ್ರೊಡಕ್ಷನ್ ಆಫ್ oogonia ಆಫ್ಟರ್ ದಿ ಬರ್ತ್ ಆಫ್ ದ ಫಿಮೇಲ್ ಬಾಡಿ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಬರ್ತ್ ಆಯಿತು. ಫ್ರಮ್ ಬರ್ತ್ ಟು ದಿ ಪ್ಯುಬರ್ಟಿ, ಬರ್ತ್ ಆದಮೇಲೆ ಪ್ಯುಬರ್ಟಿ ಆಗೋವರೆಗೂ ಅಥವಾ ಯೌವನಾವಸ್ಥೆಗೆ ಬರೋವರೆಗೂ ಮೋರ್ ನಂಬರ್ ಆಫ್ oogoniyal ಸೆಲ್ ಏನಾಗ್ತಾವೆ, ಡಿಜನರೇಟ್ ಆಗಿ ರೀಅಬ್ಸರ್ವ್ ಆಗ್ತಾವೆ. ಆ್ಯಂಡ್ ಎಷ್ಟು ಉಳಿತಾವು ಅಂತಂದರೆ 60,000ದಿಂದ 80,000 oogoniyal ಸೆಲ್ಗಳು ಉಳಿತಾವು. ಸೊ ದೀಸ್ oogoniyal ಸೆಲ್ ಅಂಡರ್ಗೋಸ್ ದಿ oogenesis. ಈ 60,000ದಿಂದ 80,000 oogoniyal ಸೆಲ್ಗಳು ಏನು ಉಳಿದಾವೆ ನೋಡು, ಅವುಗಳೇನಾಗ್ತಾವು, oogenesisಗೆ ಒಳಗಾಗ್ತಾವು ಆ್ಯಂಡ್ ಓಹಮ್ ಪ್ರೊಡಕ್ಷನ್ ಆಗ್ತದೆ. ಗೊತ್ತಾಯ್ತಾ? ಸೊ ನೋಡ್ತಾ ಹೋಗ್ರಿ, oogenesis, steps involved in the oogenesis. First, single oogoniyal cell which is diploid in nature. This oogoniyal cell ಏನಂತ ಇದಕ್ಕೆ, oogoniyal cell ಅಥವಾ ಎಗ್ ಮದರ್ ಸೆಲ್ ಅಂತ ಕರಿತೀವಿ. ದಿಸ್ oogoniyal cell ಅಂಡರ್ಗೋಸ್ ಮೈಟಾಸಿಸ್. ಇದೇನಾಗ್ತದೆ, ಮೈಟಾಸಿಸ್ಗೆ ಒಳಗಾಗ್ತದೆ. Mitosis. As a result, it forms the each oogoniyal cells form the two oogonia. Oogonia mitosis ಆಯ್ತಂದ್ರೆ ಏನು ಫಾರ್ಮ್ ಆಗ್ತಾವೆ, oogonia ಫಾರ್ಮ್ ಆಗ್ತಾವೆ. oogonia ಫಾರ್ಮೇಷನ್ ಆಗ್ತದೆ. ಸೊ ಈಚ್ oogoniyal cell undergoes ಡೆವಲಪ್ಮೆಂಟ್. ಪ್ರತಿಯೊಂದು oogoniyal ಸೆಲ್ ಏನಾಗ್ತದೆ, ಡೆವಲಪ್ಮೆಂಟ್ ಆಗ್ತದೆ. ನೋಡು, ದಿಸ್ ಫಾರ್ಮೇಷನ್ ಆಫ್ ದಿ oogonia form oogoniyal cell itself by mitosis is called as the phase of multiplication. ಏನಂತೀರಿ ಇದಕ್ಕೆ, phase of multiplication. ಫಸ್ಟ್ ಫೇಸ್ ಇದು. then this oogoniyal cell undergoes development by the accumulation of some cytoplasm. That is called as the phase of growth. ಏನಂತೀರಿ ಇದಕ್ಕೆ, phase of growth ಅಂತೀರಿ. phase of growth. ಸೊ ಈಗೇನಾಯ್ತು, ಡೆವಲಪ್ಮೆಂಟ್, oogoniyal cell ಡೆವಲಪ್ಮೆಂಟ್ ಆಗಿ ಫಾರ್ಮ್ಸ್ ದಿ ಪ್ರೈಮರಿ oocyte. ಏನು ಫಾರ್ಮೇಷನ್ ಆಯಿತು, ಪ್ರೈಮರಿ oocyte ಫಾರ್ಮೇಷನ್ ಆಗ್ತದೆ. ದಿಸ್ ಈಸ್ ಕಾಲ್ಡ್ ಆಸ್ ದಿ ಫೇಸ್ ಆಫ್ ಗ್ರೋತ್. ಓಕೆ, ನೆಕ್ಸ್ಟ್, ಈಚ್ ಪ್ರೈಮರಿ oocyte, ಈ ಪ್ರತಿಯೊಂದು ಪ್ರೈಮರಿ oocyte ಏನಾಗ್ತದೆ, ಇಟ್ ಅಂಡರ್ಗೋಸ್ ದಿ ಡಿವಿಷನ್ ಕಾಲ್ಡ್ ಆಸ್ ದಿ meiosis 1. meiosis 1. This meiosis 1 is called as the reductional division. Reductional and unequational. Reductional and unequational ಅಂತ ಹೇಳ್ತೀವಿ. unequational ಯಾಕಂತೀವಿ ಅಂತ ಹೇಳ್ತೀನಿ. Each primary oocyte undergoes meiosis 1, that is reductional and unequal division. As a result, it forms a single oocyte and a smaller first polar body. Smaller first polar body ಫಾರ್ಮ್ ಆಗ್ತದೆ. ಇದು ರಿಡಕ್ಷನಲ್ ಡಿವಿಷನ್, ಹೆನ್ಸ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ರೆಡ್ಯೂಸ್ ಟು ಹಾಫ್. ಅಷ್ಟೇ ಅಲ್ಲ, ಇದು ಅನ್ಇಕ್ವೇಷನಲ್ ಡಿವಿಷನ್, ಅಂದರೆ ಡಿಸ್ಟ್ರಿಬ್ಯೂಷನ್ ಆಫ್ ಸೈಟೋಪ್ಲಾಸಮ್ ಇನ್ ದ ಟೂ ಸೆಲ್ಸ್ ಈಸ್ ಅನ್ಇಕ್ವಲ್. ಒಂದ್ರೊಳಗೆ ಕಮ್ಮಿ ಆಗ್ತದೆ, ಕಮ್ಮಿ ಆಗಿದ್ದಕ್ಕೆ ಫಸ್ಟ್ ಪೋಲಾರ್ ಬಾಡಿ ಅಂತೀವಿ. ಒಂದ್ರಾಗ ಹೆಚ್ಚಾಗ್ತದೆ, ಹೆಚ್ಚಾಗಿದ್ದಕ್ಕೆ oocyte ಅಂತ ಕರಿತೀವಿ. ಸಾರಿ, ಹೆಚ್ಚಾಗಿದ್ದಕ್ಕೆ ಸೆಕೆಂಡರಿ
ಸೆಕೆಂಡರಿ oocyte ಅಂತ ಕರಿತೀರಿ. ಸೆಕೆಂಡರಿ oocyte ಅಂತ ಕರಿತೀರಿ. ಇದು ಅನ್ಇಕ್ವೇಷನಲ್ ಮತ್ತು ರಿಡಕ್ಷನಲ್ ಡಿವಿಷನ್. ಅಂಡ್ ದಿಸ್ ಪೋಲಾರ್ ಬಾಡಿ ನೆಕ್ಸ್ಟ್ ಡಿವಿಷನ್ ಆಗ್ತದೋ ಇಲ್ಲೋ ಕನ್ಫರ್ಮೇಷನ್ ಇಲ್ಲ. ಇಟ್ ಇಸ್ ನಾಟ್ ಕನ್ಫರ್ಮ್ಡ್ ಅಟ್ ಆಲ್. ಓಕೆ, ಸೊ ಆಯಿತು ಅಂತಂದರೆ ದೆನ್ ಯು ಕ್ಯಾನ್ ಸೇ ಇದನ್ನು ಡಿವೈಡ್ ಆಗ್ತದೆ ಅಂತ ಹೇಳಬಹುದು. ಆಗೋದಿಲ್ಲ ಅಂತಂದರೆ ಇದು ಒಂದೇ ಡಿವೈಡ್ ಆಗ್ತದೆ ಅಂತ ಹೇಳ್ತೀವಿ ಅಷ್ಟೇ. ಇದೊಂದೇ ಡಿವೈಡ್ ಆಗ್ತದೆ. ಡಿವೈಡ್ ಆಗಿ ಇಟ್ ಫಾರ್ಮ್ಸ್ ದಿ ಆ್ಯಂಡ್ ಅಗೇನ್ ಇಟ್ ಈಸ್ ಆಲ್ಸೋ ಅನ್ಇಕ್ವಲ್. ಒಂದು ಲಾರ್ಜರ್ ಸೆಲ್ ಫಾರ್ಮೇಷನ್ ಆಗ್ತದೆ, ಒಂದು ಸ್ಮಾಲರ್ ಸೆಲ್ ಫಾರ್ಮೇಷನ್ ಆಗ್ತದೆ. ಇದು ಡಿವೈಡ್ ಆಗಿ ಆಯಿತು ಅಂದರೆ ದೆನ್ ಸ್ಮಾಲರ್ ಸೆಲ್ಸ್ ಫಾರ್ಮೇಷನ್ ಆಗ್ತದೆ. ಸೊ ದೀಸ್ ಆರ್ ದ ಸೆಕೆಂಡ್ ಪೋಲಾರ್ ಬಾಡೀಸ್. ಇವು ಮೂರುಗಳೇನು ಸೆಕೆಂಡ್ ಪೋಲಾರ್ ಬಾಡೀಸ್. ಇದು ಫಾರ್ಮ್ ಆಗಿದ್ದೇನು, ದಟ್ ಈಸ್ ootyte ಅಂತ ಕರಿತೀವಿ. ದಿಸ್ ಈಸ್ ಕಾಲ್ಡ್ ಆಸ್ ದಿ ootyte. ಸೊ ದಿಸ್ ಡಿವಿಷನ್ ಈಸ್ ದ ಮಿಯೋಸಿಸ್ 2 ಅಂತ ಕರಿತೀವಿ. ಮಿಯೋಸಿಸ್ 2 ಆಗಿ ootyte ಫಾರ್ಮೇಷನ್ ಆಯಿತು. ಈ ootyte ಡೆವಲಪ್ಮೆಂಟ್ ಆಗಿ ಏನಾಗ್ತದೆ, ಓಹುಮ್ ಆಗ್ತದೆ. ಈ ootyte ಡೆವಲಪ್ ಆಗಿ ಓಹುಮ್ ಆಗ್ತದೆ. ಇನ್ನೊಂದು ಸ್ಟೆಪ್ ಇಲ್ಲಿ ಬರಬೇಕು. ಸೊ ಇಲ್ಲಿ ಓಹುಮ್ ಫಾರ್ಮೇಷನ್ ಆಗ್ತದೆ. ಓಕೆ, ಆ ಸ್ಟೆಪ್ಪಲ್ಲಿ ಬರಲಿಕ್ಕಾಗಿಲ್ಲಲ್ಲ, ಇಲ್ಲಿ ಬರ್ಕೊಳ್ಳೋಣಂತೆ. ಸೊ ಇಲ್ಲಿ ನೋಡ್ರಿ, ಫ್ರಮ್ ಹಿಯರ್ ಟು ಹಿಯರ್ ಇಟ್ ಈಸ್ ಕಾಲ್ಡ್ ಆಸ್ ದಿ ಥರ್ಡ್ ಫೇಸ್, ದಟ್ ಈಸ್ ಕಾಲ್ಡ್ ಆಸ್ ದಿ ಫೇಸ್ ಆಫ್ ಮ್ಯಾಚುರೇಷನ್. ಫೇಸ್ ಆಫ್ ಮ್ಯಾಚುರೇಷನ್ ಅಂತ ಕರಿತೀವಿ. ಸೊ ದಿಸ್ ಈಸ್ oogenesis. ಸೊ ವಾಟ್ ಈಸ್ oogenesis? ದ ಪ್ರೊಸೆಸ್ ಆಫ್ ಫಾರ್ಮೇಷನ್ ಅಂಡ್ ಮ್ಯಾಚುರೇಷನ್ ಆಫ್ ಓಹುಮ್ ಇನ್ ದ ಫೀಮೇಲ್ ಬಾಡಿ ಈಸ್ ಕಾಲ್ಡ್ ಆಸ್ ದಿ oogenesis. ದಿಸ್ oogenesis ಟೇಕ್ಸ್ ಪ್ಲೇಸ್ ಇನ್ ದ ಗ್ರಾಫಿಯನ್ ಫಾಲಿಕಲ್. ಅಲ್ಲಿ ಎಲ್ಲಿ ಅಂತಂದರೆ ಇನ್ ದ ಓವರಿ. ಅಂಡ್ ದಿಸ್ oogenesis it begins at the embryonic stage in the female itself, because at the birth itself female having 4 millions of oogonial cell athwa egg mother cell in her body. After the birth there is no production of the oogonial cell, but from birth to till puberty most of the oogonial cells are degenerated and reabsorbed, and only about 60,000 to 80,000 oogonial cells remain in the body of the female. And ಆ 80,000 oogonal cells ಏನಾಗ್ತಾವು, oogenesisಗೆ ಒಳಗಾಗ್ತಾವು. ಸೊ ಹೆಂಗಾಗುತ್ತೆ ಅಂತಂದರೆ ಸ್ಟೆಪ್ಸ್ ಇನ್ವಾಲ್ಡ್ ಇನ್ ದ oogenesis. 3 ಮಾರ್ಕಿಗೆ ಸ್ಕೆಮೆಟಿಕ್ ರಿಪ್ರೆಸೆಂಟೇಷನ್ ಕೇಳ್ತಾನೆ, ಇಲ್ಲ ಅಂತಂದರೆ 5 ಮಾರ್ಕಿಗೆ ಎಕ್ಸ್ಪ್ಲೈನ್ ದ ಪ್ರೊಸೆಸ್ ಆಫ್ oogenesis ಅಂತಾನೆ. ನೆನ್ಪಿಡ್ರಿ, oogenesis ಅಥವಾ ಸ್ಪರ್ಮೆಟೋಜೆನೆಸಿಸ್ ಎರಡರಲ್ಲಿ ಒಂದು ಕ್ವಶನ್ ಫಿಕ್ಸ್ ಬರುತ್ತೆ ಎಕ್ಸಾಮಿಗೆ. ಇದ್ರ ಮೇಲೆ ನೀಟ್ ಕ್ವಶನ್ಸ್ ಕೂಡ ಸಿಕ್ಕಾಪಟ್ಟೆ ಮಾಡ್ಬೋದು. So what are the steps involved in the oogenesis? One is the phase of multiplication, phase of growth and phase of maturation. This is schematic representation. First, each oogonial cell undergoes mitotic division and forms the oogonial cells itself. This is called as the phase of multiplication. So phase of multiplication adu kuda phase 1 ಗೆ ಹೋಗ್ತಾವೆ. ನೋಡು ಹೆಂಗೈತಿ ಇಲ್ಲಿ. ಇನ್ನೂ ಇನ್ ಡೆಪ್ತ್ ಕಲಿಯೋದಾದರೆ oogonal cell undergoes mitosis, ಅದರಲ್ಲಿ phase 1 ಆಫ್ ದಿ ಮೈಟಾಸಿಸ್ಗೆ ಹೋಗಿ ಸೀಸ್ ಆಗಿಬಿಡ್ತಾವೆ. ಸೊ then oogonia formation ಆಗ್ತದೆ. This oogonia undergoes development by the accumulation of lot of cytoplasm. ಯಾಕೆ ಯೋಕ್ ಅಲ್ಲ, cytoplasm accumulate ಆಗಿ it increases in size and that is called as the phase of growth ಅಂತ ಕರಿತೀವಿ. As a result it forms the primary oocyte formation ಆಗ್ತದೆ. This primary oocyte undergoes a first meiotic division which is a reductional division and it is unequal division. As a result diploid primary oocyte is converted into one secondary oocyte which is haploid in nature with a lot of cytoplasm, and in another side with less cytoplasm it forms the first polar body formation ಆಗ್ತದೆ. And then this secondary oocyte undergoes meiosis 2 and it forms the ootyte, and again it is also unequal division. As a result again a second polar body is formed. But this first polar body, whether it undergoes meiosis or not, it is not at all confirmed, and adra bagge enilla, but if it undergo meiosis means it also forms the 2 polar bodies. Okay, then this ootyte undergoes development changes and forms the functional ovum which is haploid in nature. Andre each oogonial cell forms the only one ovum. ಒಂದ ಓಹುಮ್ ಫಾರ್ಮೇಷನ್ ಆಗ್ತದೆ, ಒಂದು ಓಹುಮ್ ಮಾತ್ರ ಫಾರ್ಮೇಷನ್ ಆಗ್ತದೆ. ಅರ್ಥ ಆಯ್ತಾ? ಅಲ್ಲಿ ಈಚ್ ಸ್ಪರ್ಮೆಟೋಗೋನಿಯಲ್ ಸೆಲ್ ಎಷ್ಟು ಸ್ಪರ್ಮ್ ಫಾರ್ಮೇಷನ್ ಮಾಡಿತ್ತು? 4. ಇಲ್ಲಿ ಈಚ್ oogonal cell forms the only one ovum. ಸೊ
ಇದು ನೆನ್ಪಿಟ್ಕೋಬೇಕು. ದಿಸ್ ಈಸ್ oogenesis. ಬಹಳ ಇಂಪಾರ್ಟೆಂಟ್ ಕ್ವಶನ್ ಫಾರ್ ನೀಟ್. ನೆಕ್ಸ್ಟ್ ಒನ್ ನೋಡ್ರಿ, ದಟ್ ಈಸ್ ಸ್ಟ್ರಕ್ಚರ್ ಆಫ್ ದಿ ovum. ಸ್ಟ್ರಕ್ಚರ್ ಆಫ್ ovum. ಓಹುಮ್ಸ್ ಆರ್ ಲಾರ್ಜರ್ ಗ್ಯಾಮೆಟ್ಸ್. ಹ್ಯೂಮನ್ಸಲ್ಲಿ ಲಾರ್ಜ್ ಗ್ಯಾಮೆಟ್ ಓಹುಮ ಅಥವಾ ಸ್ಪರ್ಮ ಅಂತಂದರೆ ಓಹುಮ್ ಇಸ್ ದ ಲಾರ್ಜ್ ಗ್ಯಾಮೆಟ್ ಆ್ಯಂಡ್ ಇಟ್ ಈಸ್ ನಾನ್ ಮೋಟೈಲ್. ಓಹುಮ್ compared to sperm, it is a larger in size and it is non-motile. Sperms are completely motile, but ovums are non-motile. And size is about 0.2 mm in a diameter. Diameter like 0.2 mm iruthe. And ovum has the three membranes. That is the plasma membrane, that is oolemma anta karitiri, that is innermost layer. Innermost layer plasma lemma, athwa it is also called as the plasma membrane, innermost layer. Next is called as the zona pellucida. So zona pellucida ಇಲ್ಲಿ ಕಾಣ್ತದಲ್ಲ, so this layer, ಈ layer ಏನಂತ ಕರಿತೀರಿ, zona pellucida. And outermost layer is called as the corona radiata. Outermost layer is called as the corona radiata, which is formed of the follicle cells. Follicle cells ಇಂದ ಫಾರ್ಮ್ ಆಗಿದ್ದು ಕರೋನಾ ರೇಡಿಯೇಟಾ. ವಾಟ್ ಆರ್ ದ ತ್ರೀ ಲೇಯರ್ಸ್ ಆಫ್ ದಿ ಎಗ್ ಅಥವಾ ಓಹುಮ್ ಅಂತ ಕೇಳಿದ್ರೆ, ಇನ್ನರ್ಮೋಸ್ಟ್ ಲೇಯರ್ ಕಾಲ್ಡ್ ಆಸ್ ದಿ ಪ್ಲಾಸ್ಮಾ ಲೆಮ್ಮ, ದಟ್ ಈಸ್ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಲೇಯರ್ ಈಸ್ ಕಾಲ್ಡ್ ಆಸ್ ದ ಹಾರ್ಡ್ ಲೇಯರ್, ದಟ್ ಈಸ್ ದ ಜೋನಾ ಪೆಲ್ಲುಸಿಡಾ. ಆ್ಯಂಡ್ ಔಟರ್ ಮೋಸ್ಟ್ ಲೇಯರ್ ಈಸ್ ಕಾಲ್ಡ್ ಆಸ್ ದಿ ಕರೋನಾ ರೇಡಿಯೇಟಾ, ವಿಚ್ ಈಸ್ ಫಾರ್ಮ್ಡ್ ಆಫ್ ದಿ ಫಾಲಿಕಲ್ ಸೆಲ್ಸ್. ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ದಿ ಓಹುಮ್ ಅಂತ ಹೇಳ್ತೀವಿ. ನೌ ಸೊ ಲೆಟ್ ಅಸ್ ಡಿಸ್ಕಸ್ ದಿ ಡಿಫರೆನ್ಸ್ ಬಿಟ್ವೀನ್ ದ oogenesis and spermatogenesis. Spermatogenesis occurs in testis, oogenesis occurs in ovaries. ಅದು ಮೇಲಲ್ಲಿ ಆಗ್ತದೆ, ಫಿಮೇಲಲ್ಲಿ ಆಗ್ತದೆ. ಸೊ ಲಿಮಿಟೆಡ್ ಗ್ರೋತ್ ಫೇಸ್ ಭಾಳ ಲಿಮಿಟೆಡ್ ಇರ್ತದೆ, ಬಟ್ ಸೊ ಎಲಾಬೊರೇಟೆಡ್ ಗ್ರೋತ್ ಫೇಸ್ ಇರ್ತದೆ ಇಲ್ಲಿ. ಆ್ಯಂಡ್ ಈಚ್ ಪ್ರೈಮರಿ ಸ್ಪರ್ಮಟೋಸೈಟ್ ಗಿವ್ಸ್ 4 ಸ್ಪರ್ಮ್. ಪ್ರತಿಯೊಂದು ಪ್ರೈಮರಿ ಸ್ಪರ್ಮಟೋಸೈಟ್ 4 ಸ್ಪರ್ಮ್ಸ್ ಕೊಡ್ತದೆ. ಈಚ್ ಪ್ರೈಮರಿ oocyte ಗಿವ್ಸ್ ದಿ 1 ಓಹುಮ್, ಒಂದ ಓಹುಮನ್ನು ಕೊಡ್ತದೆ. ಸೊ ನೋ ಪೋಲಾರ್ ಬಾಡೀಸ್ ಆರ್ ಫಾರ್ಮ್ಡ್, ಬಟ್ ಹಿಯರ್ ಪೋಲಾರ್ ಬಾಡೀಸ್ ಆರ್ formed. It begins at the puberty and extends till death, but it begins at embryonic stage but suspends at the up to puberty ವರೆಗೂ ಇರ್ತದೆ, but it suspends or ceases at the age called as the menopause. ಮುಂದೆ ಈಗ ಮೆನ್ಸ್ಟ್ರುಯೇಷನ್ ಸೈಕಲ್ ಹೇಳುವಾಗ ಮೆನೋಫಾಸ್ ಅಂತ ಹೇಳ್ತೀನಿ, ಬಟ್ ಇದು ಡೆತ್ ವರೆಗೂ ಇರುತ್ತೆ, ಇದು ಅಪ್ ಟು ಮೆನೋಫಾಸ್ ವರೆಗೂ ಮಾತ್ರ ಇರುತ್ತೆ. ಸೊ ದೀಸ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್ ದಿ spermatogenesis and oogenesis. Very important points though. Next one is the menstruation cycle. What is menstruation cycle? Menstruation cycle means the rhythmic or cyclic changes that takes place in the body of the primate mammals for every 28 to 32 days. 28 to actually now 28 to 29 days ಅಂತೀವಿ, ಬಟ್ sometimes it extend up to 32 days ವರೆಗೂ ಆಗುತ್ತೆ. So that is called as the menstruation cycle. What is menstruation cycle? Menstruation cycle means it is a cyclic or rhythmic changes that takes place in the body of the primate mammals for every 28 to 29 days is called as the menstruation cycle. ಮೆನ್ಸ್ಟ್ರುಯೇಷನ್ ಸೈಕಲ್ ಕನ್ನಡದಲ್ಲಿ ಋತುಚಕ್ರ ಅಂತ ಕರಿತೀವಿ. ಇಲ್ಲಿ ನಾನು ಪರ್ಟಿಕ್ಯುಲರ್ಲಿ ಪ್ರೈಮೇಟ್ ಮ್ಯಾಮಲ್ಸ್ ಅಂತ ಮೆನ್ಷನ್ ಮಾಡಿದೆ. ನಾನ್ ಪ್ರೈಮೇಟ್ ಮ್ಯಾಮಲ್ಸಲ್ಲಿ ಏನು ರೀ? ಪ್ರೈಮೇಟ್ ಮ್ಯಾಮಲ್ಸ್ ಅಂದರೆ ಯಾವ್ದು ಬರುತ್ತವೆ? ಹ್ಯೂಮನ್ಸ್ ಬರುತ್ತೆ, ಬಿಟ್ಟರೆ ಮಂಕೀಸ್, ಒರಾಂಗಟೈಲ್, ಚಿಂಪಾಂಜಿ ಇವೆಲ್ಲ ಏನು ಬರುತ್ತೆ? ಪ್ರೈಮೇಟ್ ಮ್ಯಾಮಲ್ಸ್, ಪ್ರೈಮೇಟ್ ಒಳಗೆ ಬರುತ್ತೆ. ಬಟ್ ನಾನ್ ಪ್ರೈಮೇಟಲ್ಲಿ ಲೈಕ್ ಕೌ, ಬಫೆಲೋ ಇವೆಲ್ಲ ಏನಾಗ ನಾನ್ ಪ್ರೈಮೇಟ್ ಆಗ್ತಾವೆ. ಈ ನಾನ್ ಪ್ರೈಮೇಟ್ ಮ್ಯಾಮಲ್ಸಲ್ಲಿ ಈ ಮೆನ್ಸ್ಟ್ರುಯೇಷನ್ ಸೈಕಲ್ ಆಗೋದಿಲ್ಲ. ಇದ್ರ ಥರನೇ ಇನ್ನೊಂದು ಸೈಕಲ್ ಆಗುತ್ತೆ, ಅದಕ್ಕೆ ಈಸ್ಟ್ರಸ್ ಸೈಕಲ್ ಅಂತ ಕರಿತೀವಿ, ಈಸ್ಟ್ರಸ್ ಸೈಕಲ್. ಬಟ್ ಪ್ರೈಮೇಟ್ ಮ್ಯಾಮಲ್ಸಲ್ಲಿ ಆಗೋದು ಮೆನ್ಸ್ಟ್ರುಯೇಷನ್ ಸೈಕಲ್. ವಾಟ್ ಈಸ್ ಅ ಮೆನ್ಸ್ಟ್ರುಯೇಷನ್ ಸೈಕಲ್? ಇಟ್ ಈಸ್ ಅ ಸೈಕ್ಲಿಕ್ ಆರ್ ರಿದಮಿಕ್ ಚೇಂಜಸ್ that takes place in the body of the primate mammals for every 28 to 29 days is called as the menstruation cycle. Menstruation cycle anta karitivi. Okay, so that menstruation cycle, it starts at the age of, ಇವಾಗ ಆ್ಯಕ್ಚುಲಿ ಅದು 16 to 18 ಅಂತ ಹೇಳ್ತಿದ್ವಿ, ಬಟ್ ನೌ ಅಡೇಸ್ ಸ್ವಲ್ಪ ಏಜ್ ಲಿಮಿಟ್, ಏಜ್ ಆಫ್ ಮೆನ್ಸ್ಟ್ರುಯೇಷನ್ ಸೈಕಲ್ ಬಿಗಿನ್ ಆಗೋದು ದಟ್ ಈಸ್ ಕಮ್ಮಿ ಆಗಿದೆ. ಸೊ ದಿಸ್ ಸ್ಟಾರ್ಟ್ ಆಫ್ ಮೆನ್ಸ್ಟ್ರುಯೇಷನ್ ಸೈಕಲ್ ಈಸ್ ಕಾಲ್ಡ್ ಆಸ್ ದಿ menarche. Very important point.
Start of menstruation cycle is called as the menarche and stop of menstruation cycle is called as the menopause ಅಂತ ಕರೀತೀರಿ. So start of menstruation cycle is called as the menarche. Menstruation cycle first time start ಆಗುವಂಥ ಪ್ರೊಸೆಸ್ಗೆ ದಟ್ ಈಸ್ menarche ಅಂತ ಕರೀತೀರಿ. ಯೂಶುವಲಿ ಇಟ್ ಟೇಕ್ಸ್ ಪ್ಲೇಸ್ ಅಬೌಟ್ 15 to 18 years ಅಲ್ಲಿ ಆಗುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ದಿ menarche and it continues from puberty to up to the 45 to up to 55 ತನಕ ಆಗುತ್ತೆ. ಸೊ at the age of 50 to 55 it ceases permanently and that is called as the menopause ಅಂತ ಕರಿತೀವಿ. Start of menstruation cycle is called as the menarche. Stop of menstruation cycle is called as the menopause. So that is menstruation. This menstruation cycle it takes place from 20 up to 28 days to 29 days. So once in 28 to 29 days ಗೆ ಒಂದು ಸಾರಿ ಇದು menstruation cycle ಆಗ್ತದೆ. So menstruation cycle also be seen in the primates. Primate ಅಲ್ಲಿ ಕಾಣಿಸ್ಕೊಳ್ತದೆ, ಲೈಕ್ ಮಂಕೀಸ್, ಚಿಂಪಾಂಜೀಸ್, ಒರಂಗಟೈಲ್. ಸೊ ಹ್ಯೂಮನ್ಸ್ ಅಲ್ಲಿ ಅಷ್ಟೇ ಅವುಗಳಲ್ಲಿ ಕೂಡ ಕಾಣಿಸ್ಕೊಳ್ತದೆ. ಹಂಗಿತ್ತಂದ್ರೆ ವಾಟ್ ಆರ್ ದ ಇವೆಂಟ್ಸ್ ದಟ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ದ ಮೆನ್ಸ್ಟ್ರುಯೇಷನ್ ಸೈಕಲ್? ಸೊ ಓವರಿಯನ್ ಸೈಕಲ್ ಆಗ್ತದೆ, ದಟ್ ಈಸ್ ಅ ಚೇಂಜಸ್ ಇನ್ ದ ಓವರಿ. ಇವನ್ ದ ಯುಟರೈನ್ ಸೈಕಲ್, ದಟ್ ಈಸ್ ಅ ಚೇಂಜಸ್ ಇನ್ ದ ಯುಟರಸ್ ಒಳಗೂ ಕೂಡ ಚೇಂಜಸ್ ಆಗ್ತದೆ. ಅವುಗಳನ್ನು ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗೋಣ. ಸೊ ಫಸ್ಟ್ ಸ್ಟೆಪ್ಸ್ ಆಫ್ ದಿ ಅಥವಾ ಫೇಸಸ್ ಆಫ್ ದಿ ಮೆನ್ಸ್ಟ್ರುಯೇಷನ್ ಸೈಕಲ್. ಒಂದೇದು ಮೆನ್ಸ್ಟ್ರುವಲ್ ಫೇಸ್, ದಟ್ ಈಸ್ ಇಟ್ ಟೇಕ್ಸ್ ಪ್ಲೇಸ್ ಫ್ರಮ್ ಫಸ್ಟ್ ಡೇ ಟು 5th day, which is characterized by the bleeding ಅಥವಾ ಮೆನ್ಸ್ಟ್ರುವಲ್ ರಿಲೀಸ್ ಅಂತ ಹೇಳ್ತೀವಿ. ದಟ್ ಈಸ್ ಮೆನ್ಸಸ್ ಅಂತಾನು ಕರಿತೀವಿ ಇದಕ್ಕೆ. ಯಾವುದು ಮೆನ್ಸ್ಟ್ರುವಲ್ ಫೇಸ್ಗೆ ಇಟ್ ಟೇಕ್ಸ್ ಪ್ಲೇಸ್ ಫ್ರಮ್ ಫಸ್ಟ್ ಡೇ ಟು 5th day ಆಫ್ ದಿ ಮೆನ್ಸ್ಟ್ರುಯೇಷನ್ ಸೈಕಲ್. ಸೊ ಇಟ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ದಿ ಬ್ಲೀಡಿಂಗ್. ನೆಕ್ಸ್ಟ್ ಫಾಲಿಕ್ಯುಲರ್ ಫೇಸ್ ಅಥವಾ ಪ್ರೊಲೈಫರೇಟಿವ್ ಫೇಸ್ ಅಂತ ಹೇಳ್ತೀವಿ. ಫಾಲಿಕ್ಯುಲರ್ ಫೇಸ್ ಆರ್ ಪ್ರೊಲೈಫರೇಟಿವ್ ಫೇಸ್ ಇಟ್ ಟೇಕ್ಸ್ ಪ್ಲೇಸ್ ಫ್ರಮ್ 5th day ಅಪ್ ಟು 13th day. 5th day ಇಂದ 13th day ವರೆಗೂ ಆಗ್ತದೆ. ದಟ್ ಈಸ್ ಫಾಲಿಕ್ಯುಲರ್ ಫೇಸ್ ಅಂತ ಕರಿತೀವಿ. ವೇರ್ ಫಾಲಿಕಲ್ ಸೆಲ್ಸ್ ಗ್ಯಾದರ್ಸ್ ಆ್ಯಂಡ್ ಫಾರ್ಮ್ ದಿ ಪ್ರೈಮರಿ ಫಾಲಿಕಲ್, ಸೆಕೆಂಡರಿ ಫಾಲಿಕಲ್, ಟರ್ಷರಿ ಫಾಲಿಕಲ್ ಫಾರ್ಮೇಷನ್ ಆಗ್ತದೆ. ಟರ್ಷರಿ ಫಾಲಿಕಲ್ ದೆನ್ ಗ್ರಾಫಿಯನ್ ಫಾಲಿಕಲ್ ಕೂಡ ಫಾರ್ಮ್ ಆಗ್ತದೆ. ದಟ್ ಈಸ್ ಫಾಲಿಕ್ಯುಲರ್ ಫೇಸ್. ಇಟ್ ಈಸ್ ಅಂಡರ್ ದ ಕಂಟ್ರೋಲ್ ಆಫ್ ದಿ ಹಾರ್ಮೋನ್ ಕಾಲ್ಡ್ ಆಸ್ ದಿ FSH ಕಂಟ್ರೋಲ್ ಒಳಗೆ ಆಗ್ತದೆ. ಗ್ರಾಫಿಯನ್ ಫಾಲಿಕಲ್ ಫಾರ್ಮ್ ಆಗ್ತದೆ ಅಪ್ ಟು 13th day ವರೆಗೂ. ದಟ್ ಈಸ್ ಫಾಲಿಕ್ಯುಲರ್ ಫೇಸ್. ಇಟ್ ಈಸ್ ಆಲ್ಸೋ ಬಿ ಕಾಲ್ಡ್ ಆಸ್ ದಿ ಪ್ರೊಲೈಫರೇಟಿವ್ ಫೇಸ್ ಅಂತಲೂ ಕರಿತೀವಿ. ನೆಕ್ಸ್ಟ್ ಓವ್ಯುಲೇಟರಿ ಫೇಸ್. ಇಟ್ ಟೇಕ್ಸ್ ಪ್ಲೇಸ್ ಆನ್ ದ 14th day of the menstruation cycle, at the midpoint of the menstruation cycle. During the 14th day of menstruation cycle, as the graphian follicle form ಆಗಿರ್ತದೋ, then LH ಹಾರ್ಮೋನ್ ರಿಲೀಸ್ ಆಗ್ತದೆ ಫ್ರಮ್ ದ ಪಿಟ್ಯುಟರಿ. ಪಿಟ್ಯುಟರಿಯಿಂದ LH ಹಾರ್ಮೋನ್ ಸಿಕ್ರೇಟ್ ಆಗ್ತದೆ. ಆಸ್ ಅ ರಿಲೀಸ್ ಆಫ್ LH ಹಾರ್ಮೋನ್ ದ ಗ್ರಾಫಿಯನ್ ಫಾಲಿಕಲ್ ರಪ್ಚರ್ ಆಗಿ ಓಹುಮ್ ಹೊರಗಡೆ ಬರ್ತದೆ. ದಟ್ ಈಸ್ ಕಾಲ್ಡ್ ಆಸ್ ದಿ ಓವ್ಯುಲೇಷನ್ ಅಂತ ಕರಿತೀವಿ. ದಿಸ್ ಫೇಸ್ ಈಸ್ ಕಾಲ್ಡ್ ಆಸ್ ದಿ ಓವ್ಯುಲೇಟರಿ ಫೇಸ್. ನೆಕ್ಸ್ಟ್ ಸಿಕ್ರಿಟರಿ ಫೇಸ್ ಆರ್ ಲೂಟೇಯಲ್ ಫೇಸ್. During the secretory phase or luteal phase, ovum comes out of the ovary and this ovum it waits in the fallopian tube for the fertilization to takes place. Until then, uterus prepare itself to receive the fertilizer egg. Fertilizer egg ಬರುತ್ತೆ ಅಂತ ರೆಡಿ ಮಾಡ್ಕೊಂಡು ಕುಂತಿರುತ್ತೆ ಯೂಟರಸ್. ಅಲ್ಲಿವರೆಗೂ ಈ ಗ್ರಾಫಿಯನ್ ಫಾಲಿಕಲ್ ಇದ್ದಿದ್ದು ಕಾರ್ಪಸ್ ಲೂಟೇಯಮ್ ಆಗಿರುತ್ತೆ. ಕಾರ್ಪಸ್ ಲೂಟೇಯಮ್ ರಿಲೀಸಸ್ ದ ಪ್ರೆಗ್ನೆನ್ಸಿ ಹಾರ್ಮೋನ್. ದಟ್ ಪ್ರೆಗ್ನೆನ್ಸಿ ಹಾರ್ಮೋನ್ ಮೇಂಟೈನ್ಸ್ ದಿ that inner wall of the uterus, that is endometrium. That phase is called as the secretory or luteal phase that takes place from 15th to 28th day ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ದ ಸೈಕ್ಲಿಕ್ ಇವೆಂಟ್. ಸೊ ಇದನ್ನೇ ನಾನು ಈಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬೈ ದಿ ಡಯಾಗ್ರಾಮ್. See, this is a diagrammatic representation that is given in your NCERT textbook. So you have to draw this diagram. You have to practice this diagram. ಯಾಕಂದರೆ ನೀಟಿಗೆ ಇದರ ಮೇಲೆ ಕ್ವಶನ್ಸ್ಗಳನ್ನು ಸಪ್ರೇಟಾಗಿ ಕೇಳ್ತಾನೆ. ದಟ್ ಈಸ್ ಯುಟರೈನ್ ಇವೆಂಟ್ಸಲ್ಲಿ, ಹಾರ್ಮೋನಲ್ ಇವೆಂಟ್ಸಲ್ಲಿ, ಓವರಿಯನ್ ಇವೆಂಟ್ಸ್ ಮತ್ತು ಪಿಟ್ಯುಟರಿ ಹಾರ್ಮೋನ್ ಲೆವೆಲ್ ಹೆಂಗೆ ಚೇಂಜಸ್ ಆಗುತ್ತೆ, ಈ ಗ್ರಾಫ್ಗಳ ಮೇಲೆ ಸಪ್ರೇಟ್ ಕ್ವಶನ್ಸ್ ಬರುತ್ತೆ. ವಾಟ್ ಆರ್ ದ ಡಿಫರೆಂಟ್ ಫೇಸಸ್ ಆಫ್ ಮೆನ್ಸ್ಟ್ರುಯೇಷನ್ ಸೈಕಲ್? That is menstruation or menstrual phase, follicular phase or proliferative phase, next ovulatory phase, luteal phase or secretory phase. These are the phases of the
menstruation cycle. During these phases of the menstruation cycle, there are different events takes place at the uterus and at the hormonal level, ovarian level, and even in the pituitary hormonal level ಅಲ್ಲಿ different variation ಆಗುತ್ತೆ. ಅದನ್ನೇ ಕಲಿಬೇಕು. First, menstrual phase. This menstrual phase, as I told, it takes place from first day to fifth day, which is characterized by bleeding. During this menstrual phase at the uterus, there is a degeneration ಅಥವಾ rupturing of the endometrium takes place. Degeneration or rupturing of the endometrium. Endometrium rupture ಆಗಿ bleeding ಆಗ್ತದೆ ಅಥವಾ menses release ಆಗ್ತದೆ. That is menstruation phase in the uterine wall. ನೆಕ್ಸ್ಟ್ ಇನ್ನು ಹಾರ್ಮೋನಲ್ ಲೆವೆಲಲ್ಲಿ ಅದೇ ರೀತಿ ಓವರೀಸಲ್ಲಿ ಏನಾಗ್ತಿರ್ತದೆ ಆ ಟೈಮಲ್ಲಿ ಅಂತಂದರೆ ಫಾಲಿಕಲ್ ಸೆಲ್ಸ್ ಗ್ಯಾದರ್ ಟು ಫಾರ್ಮ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಫಾಲಿಕಲ್ ಫಾರ್ಮೇಷನ್ ಚಾಲೂ ಆಗಿರ್ತದೆ. ರೈಟ್. ಸೊ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ದಿ ಎಫ್ ಎಸ್ ಎಚ್ ರಿಲೀಸ್ ಕೂಡ ಆಗಿರುತ್ತೆ. ನೆಕ್ಸ್ಟ್ ಫ್ರಮ್ ದಿ ಫಿಫ್ತ್ ಡೇ ಟು 13th ಡೇ ಆಫ್ ಮೆನ್ಸ್ಟ್ರುಯೇಷನ್ ಸೈಕಲ್, 5th ಡೇ ಟು 13th ಡೇ ಆಫ್ ಮೆನ್ಸ್ಟ್ರುಯೇಷನ್ ಸೈಕಲ್ ಏನಾಗ್ತದೆ, ಫಾಲಿಕ್ಯುಲರ್ ಫೇಸ್ ಆರ್ ಆಲ್ಸೋ ಬಿ ಕಾಲ್ಡ್ ಆಸ್ ದಿ proliferative phase ಅಂತ ಕರಿತೀವಿ. ಡ್ಯೂರಿಂಗ್ ದಿಸ್ ಫೇಸ್ ಇನ್ ದ ಯುಟರಸ್ ರೀಜನರೇಷನ್ ಆ್ಯಂಡ್ ಥಿಕ್ನಿಂಗ್ ಆಫ್ ದಿ ಎಂಡೋಮೆಟ್ರಿಯಮ್ ಟೇಕ್ಸ್ ಪ್ಲೇಸ್. ಎಂಡೋಮೆಟ್ರಿಯಮ್ ಏನು ರಪ್ಚರ್ ಆಗಿರುತ್ತಲ್ಲ ಅದು ರೀಜನರೇಟ್ ಆಗಿ ಥಿಕ್ನಿಂಗ್ ಆಗ್ಲಿಕ್ಕೆ ಚಾಲು ಆಗ್ತದೆ, ದಪ್ಪ ಆಗಲಿಕ್ಕೆ ಅಥವಾ ಮಾಯಲಿಕ್ಕೆ ಚಾಲು ಆಗ್ತದೆ. ರೀಜನರೇಷನ್ ಆ್ಯಂಡ್ ಥಿಕ್ನಿಂಗ್ ಆಫ್ ದಿ ಎಂಡೋಮೆಟ್ರಿಯಮ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ದಿ ಫಾಲಿಕ್ಯುಲರ್ ಫೇಸ್ ಅಥವಾ proliferative phase. During this phase gradually estrogen level ರೈಸ್ ಆಗ್ಲಿಕ್ಕೆ ಚಾಲು ಆಗುತ್ತೆ. ಯಾಕೆ ಅಂತಂದರೆ ಫಾಲಿಕಲ್ ಸೆಲ್ಸ್ ಗ್ಯಾದರ್ಸ್ ಟು ಫಾರ್ಮ್ ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟರ್ಷರಿ ಫಾಲಿಕಲ್. ದಟ್ ಟರ್ಷರಿ ಫಾಲಿಕಲ್ ಫಾರ್ಮ್ಸ್ ದಿ ಗ್ರಾಫಿಯನ್ ಫಾಲಿಕಲ್. ಗ್ರಾಫಿಯನ್ ಫಾಲಿಕಲ್ 13th ಡೇವರೆಗೂ ರೆಡಿ ಆಗಿರ್ತದೆ. ಗ್ರಾಫಿಯನ್ ಫಾಲಿಕಲ್ ರಿಲೀಸಸ್ ದ ಹಾರ್ಮೋನ್ ಕಾಲ್ಡ್ ಆಸ್ ದಿ ಈಸ್ಟ್ರೋಜನ್. ಹಾಗಾಗಿ ಈಸ್ಟ್ರೋಜನ್ ಲೆವೆಲ್ ಏನಾಗ್ತದೆ, ಹೈ ಆಗ್ತದೆ ಎಟ್ ದ 13th ಡೇ ಆಫ್ ದಿ ಮೆನ್ಸ್ಟ್ರುಯೇಷನ್ ಸೈಕಲ್. ಸೊ ದಿಸ್ ಎಂಟೈರ್ ಇವೆಂಟ್ ಫಾರ್ಮೇಷನ್ ಆಫ್ ಗ್ರಾಫಿಯನ್ ಫಾಲಿಕಲ್ ಇಸ್ ಕಂಟ್ರೋಲ್ಡ್ ಬೈ FSH. ಹಾಗಾಗಿ ಈ 13th ಡೇವರೆಗೂ FSH ಕೂಡ ಹೈ ಆಗಿರ್ತದೆ. ರೈಟ್. ಸೊ ನೆಕ್ಸ್ಟ್ ಆನ್ ದ 14th ಡೇ ಆಫ್ ಮೆನ್ಸ್ಟ್ರುಯೇಷನ್ ಸೈಕಲ್, ದಟ್ ಈಸ್ ಓವುಲೇಟರಿ ಫೇಸ್ ಅಂತ ಕರಿತೀವಿ. ಅಟ್ ದ 14th ಡೇ ಆಫ್ ಮೆನ್ಸ್ಟ್ರುಯೇಷನ್ ಸೈಕಲ್ ದಿಸ್ ಪಿಟ್ಯುಟರಿ ರಿಲೀಸಸ್ ದ LH ಹಾರ್ಮೋನ್, ಲ್ಯೂಟನೈಸಿಂಗ್ ಹಾರ್ಮೋನ್ ರಿಲೀಸ್ ಆಗ್ತದೆ. ಸೊ ಲ್ಯೂಟನೈಸಿಂಗ್ ಹಾರ್ಮೋನ್ ಈಸ್ ರಿಲೀಸ್ ಇನ್ ಅ ವೆರಿ ಹೈ ಕ್ವಾಂಟಿಟಿ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಆಸ್ ದಿ LH ಸರ್ಜ್ ಅಂತ ಕರಿತೀರಿ. LH surge. Due to this LH surge, graphian follicle rupture ಆಗ್ತದೆ. ಲೇಯರ್ಸ್ ಆಫ್ ದಿ ಗ್ರಾಫಿಯನ್ ಫಾಲಿಕಲ್, ಥೀಕಾ ಇಂಟರ್ನಾ, ಥೀಕಾ ಎಕ್ಸ್ಟರ್ನಾ, ಕ್ಯುಮುಲಸ್, ಫೆರಸ್, ದೀಸ್ ಆರ್ ದ ಲೇಯರ್ಸ್ ಆಫ್ ಗ್ರಾಫಿಯನ್ ಫಾಲಿಕಲ್. ರಪ್ಚರ್ ಆಗ್ತಾವೆ. ರಪ್ಚರ್ ಆಗಿದ್ದಕ್ಕೆ ಓಹುಮ್ ಹೊರಗಡೆ ಬರ್ತದೆ. ಆ್ಯಂಡ್ ದಿಸ್ ಪ್ರೊಸೆಸ್ ಆಫ್ ರಿಲೀಸ್ ಆಫ್ ಓಹುಮ್ ಈಸ್ ಕಾಲ್ಡ್ ಆಸ್ ದಿ ಓಹುಲೇಷನ್. ದಿಸ್ ಓಹುಲೇಷನ್ ಯೂಶುವಲಿ ಟೇಕ್ಸ್ ಪ್ಲೇಸ್ ಅಟ್ ದ 14th ಡೇ ಆಫ್ ಮೆನ್ಸ್ಟ್ರುಯೇಷನ್ ಸೈಕಲ್. ಮೆನ್ಸ್ಟ್ರುಯೇಷನ್ ಸೈಕಲ್ನ 14ನೇ ದಿನ ಇದೇನಾಗ್ತದೆ, ಓವುಲೇಷನ್ ಆಗ್ತದೆ. ಈ ಓವುಲೇಷನ್ ಆಗಲಿಕ್ಕೆ ಒನ್ ಆಫ್ ದ ಇಂಪಾರ್ಟೆಂಟ್ ಹಾರ್ಮೋನ್ ಫ್ರಮ್ ದ ಪಿಟ್ಯುಟರಿ ಅಂದರೆ LH. ಹಾಗಾಗಿ LH ಲೆವೆಲ್ ಏನಿರ್ತದೆ ಆ 14th ಡೇ ಪೀಕ್ ಲೆವೆಲ್ಗೆ ಇರ್ತದೆ. ನೆಕ್ಸ್ಟ್ ಫೇಸ್ ಇಸ್ ಕಾಲ್ಡ್ ಆಸ್ ದಿ ಲೂಟೆಯಲ್ ಫೇಸ್ ಅಂತ ಕರಿತೀವಿ, ಆರ್ ಸಿಕ್ರಿಟರಿ ಫೇಸ್ ಅಂತ ಕರಿತೀವಿ. ಫ್ರಮ್ 15th ಡೇ ಟು ದ 20th ಡೇ ಈಸ್ ಕಾಲ್ಡ್ ಆಸ್ ದಿ ಲೂಟೆಯಲ್ ಫೇಸ್, ಆರ್ ಆಲ್ಸೋ ಬಿ ಕಾಲ್ಡ್ ಆಸ್ ದಿ ಸಿಕ್ರಿಟರಿ ಫೇಸ್. ಡ್ಯೂರಿಂಗ್ ದಿಸ್ ಫೇಸ್ ದಿಸ್ thickening of the endometrium continues. That is, uterus prepare itself for the receiving the fertilized egg. ಫರ್ಟಿಲೈಸರ್ ಎಗ್ ಬರ್ತದೆ ಅಂತೇಳಿ ತನ್ನಂತಾನು ರೆಡಿ ಮಾಡ್ಕೋತದೆ. ನ್ಯೂಟ್ರಿಯೆಂಟ್ಸ್ ಎಲ್ಲ ಆಹಾರವನ್ನು ಶೇಖರಣೆ ಮಾಡಿಕೊಂಡು ಲಾಟ್ ಆಫ್ ಬ್ಲಡ್ ಎಲ್ಲ ಶೇಖರಣೆ ಮಾಡ್ಕೊಂಡು ರೆಡಿ ಹಾಕ್ಕೋತದೆ. ಯಾವುದು, ಯುಟರೈನ್ ಚೇಂಜಸ್ಸಲ್ಲಿ. ನೆಕ್ಸ್ಟ್, ಸೊ ಓಹುಮ್ ಕಮ್ಸ್ ಔಟ್, ದೆನ್ ದೇರ್ ಇಸ್ ಅ ಎಂಟಿ ಗ್ರಾಫಿಯನ್ ಫಾಲಿಕಲ್. ದಿಸ್ ಎಂಟಿ ಗ್ರಾಫಿಯನ್ ಫಾಲಿಕಲ್ ಡೆವಲಪ್ಸ್ ಇನ್ ಟು ದಿ ಏನು, that is corpus luteum. This corpus luteum secretes the hormone called as the progesterone. ನೋಡ್ರಿ, in the secretory phase progesterone level ಏನಿರ್ತದೆ, ಹೈ ಇರ್ತದೆ. This progesterone maintains the pregnancy by maintaining the walls of the endometrium. ಎಂಡೋಮೆಟ್ರಿಯಮ್ ವಾಲನ್ನು ಮೇಂಟೈನ್ ಮಾಡಿ ಪ್ರೊಜೆಸ್ಟ್ರಾನ್ ಏನು ಮಾಡ್ತದೆ, ಪ್ರೆಗ್ನೆನ್ಸಿಯನ್ನು ಮೇಂಟೈನ್ ಮಾಡಲಿಕ್ಕೆ ಟ್ರೈ ಮಾಡ್ತಿರ್ತದೆ. ಬಟ್ ಇನ್ ದ ಅನ್ಮ್ಯಾರಿಡ್ ಫಿಮೇಲಲ್ಲಿ ಏನಾಗ್ತದೆ, ಕ್ವೈಟಸ್ ಆಗೋದಿಲ್ಲ. ಕ್ವೈಟಸ್ ಆಗಲಿಲ್ಲ ಅಂದರೆ ಸ್ಪರ್ಮ್ ಇಂಜೆಕ್ಟ್ ಆಗೋದಿಲ್ಲ. ಸ್ಪರ್ಮ್ ಇಂಜೆಕ್ಟ್ ಆಗಲಿಲ್ಲ ಅಂತಂದರೆ ಸ್ಪರ್ಮ್ ಮತ್ತು ಎಗ್ ಕೊಡೋದಿಲ್ಲ, ಫರ್ಟಿಲೈಸೇಷನ್ ಆಗೋದಿಲ್ಲ, ಅಂದರೆ ಫೀಟಲ್ ಡೆವಲಪ್ಮೆಂಟ್ ಆಗೋದಿಲ್ಲ. ಆಗಲಿಲ್ಲ ಅಂತಂದರೆ ಈ ಎಂಡೋಮೆಟ್ರಿಯಮ್ ಏನು ರೆಡಿ ಆಗಿತ್ತಲ್ಲ ಟು ರಿಸೀವ್ ದಿ ಫರ್ಟಿಲೈಸ್ಡ್ ಎಗ್, ಅದೇನಾಗ್ತದೆ, ರಪ್ಚರ್ ಆಗ್ತದೆ. ಯಾಕೆ, ದಿಸ್ ಕಾರ್ಪಸ್ ಲೂಟೆಯಮ್ ಇದ್ದಿದ್ದು ಕಾರ್ಪಸ್ ಅಲ್ಬುಕೇನ್ ಆಗ್ತದೆ. ಆ್ಯಸ್ ಅ ರಿಸಲ್ಟ್ ದ ಪ್ರೊಜೆಸ್ಟ್ರಾನ್ ಲೆವೆಲ್ ಡಿಕ್ರೀಸ್ ಆಗ್ತದೆ. ಡಿಕ್ರೀಸ್ ಆಗಿ ಎಂಡೋಮೆಟ್ರಿಯಮ್
ಮೇಂಟೈನ್ ಮಾಡೋರು ಯಾರೂ ಇರೋದಿಲ್ಲ. ದೆನ್ ಇಟ್ ರಪ್ಚರ್ಸ್ ಆ್ಯಂಡ್ ನೆಕ್ಸ್ಟ್ ಲೀಡ್ಸ್ ಟು ದಿ ನೆಕ್ಸ್ಟ್ ಸೈಕಲ್ ಆಗ್ತದೆ. ಸೊ ದಿಸ್ ಕಂಟಿನ್ಯೂಸ್ ಅಪ್ ಟು ಪ್ರೆಗ್ನೆನ್ಸಿ. ಒನ್ಸ್ ದ ಫೀಮೇಲ್ is pregnant, female get pregnant, then this menstruation cycle ceases temporarily up to childbirth. Okay, temporarily cease ಆಗ್ತದೆ. Okay, then after 6 to 7 months again it starts. But in case it continues up to age of 50 to 55, at the age of 50 to 55 ಏನಾಗ್ತದೆ, this menstruation cycle stops permanently ಸ್ಟಾಪ್ ಆಗ್ತದೆ. ಆ್ಯಂಡ್ ದ್ಯಾಟ್ ಈಸ್ ಕಾಲ್ಡ್ ಆಸ್ ದಿ ಮೆನೋಫಾಸ್ ಅಂತ ಕರಿತೀವಿ. ಏನಂತೀರಿ? ಮೆನೋಫಾಸ್. ಸ್ಟಾಪ್ ಆಫ್ ಮೆನ್ಸ್ಟ್ರುಯೇಷನ್ ಸೈಕಲ್ ಈಸ್ ಕಾಲ್ಡ್ ಆಸ್ ದಿ ಮೆನೋಫಾಸ್. 50 to 55 ಯೂಶ್ವಲಿ. ಓಕೆ, ಸೊ ಸ್ಟಾರ್ಟ್ ಆಫ್ ಮೆನ್ಸ್ಟ್ರುಯೇಷನ್ ಸೈಕಲ್ ಈಸ್ ಕಾಲ್ಡ್ ಆಸ್ ದಿ ಮೆನಾರ್ಕ್ ಅಂತೀರಿ. ಸ್ಟಾಪ್ ಆಫ್ ಮೆನ್ಸ್ಟ್ರುಯೇಷನ್ ಸೈಕಲ್ ಈಸ್ ಕಾಲ್ಡ್ ಆಸ್ ದಿ ಮೆನೋಫಾಸ್ ಅಂತೀರಿ. ಸೊ ಮೆನಾರ್ಕ್ ಆ್ಯಕ್ಚುಲಿ 11 to 12 years ಅಥವಾ 11 to 12 years ಆರ್ ಇಟ್ ಮೇ ಬಿ ಅಪ್ ಟು 15 to 18 years. ಸೊ ಚೇಂಜಸ್ ಇರುತ್ತೆ, ಬೇರೆ ಬೇರೆಯವರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಸೊ ಫ್ರಮ್ 12 to 50 years ದಟ್ ಈಸ್ ಕಾಲ್ಡ್ ಆಸ್ ದಿ ಮೆನ್ಸ್ಟ್ರುಯೇಷನ್ ಸೈಕಲ್ ಆಗ್ತದೆ. ಆ್ಯಂಡ್ 50 years ಅಬೋವ್ ಏನಾಗ್ತದೆ, ಅಪ್ ಟು ದ ಡೆತ್ ಮೆನೋಫಾಸ್ ಇರ್ತದೆ. ಸೊ ದಟ್ ಈಸ್ ಅಬೌಟ್ ದಿ ಮೆನ್ಸ್ಟ್ರುಯೇಷನ್ ಸೈಕಲ್. ವಿ ಹ್ಯಾವ್ ಎನಿ ಡೌಟ್ಸ್ ರಿಗಾರ್ಡಿಂಗ್ ದಿಸ್? ಸೊ ಕೆಳಗಡೆ ಕಮೆಂಟಲ್ಲಿ ಹಾಕ್ರಿ. ಅದರ ಜೊತೆಗೆ ನಿಮ್ಮ ಬೇರೆ ಬೇರೆ ಫ್ರೆಂಡ್ಸ್ಗೆ ಅಥವಾ ನೆಕ್ಸ್ಟ್ ವಿಡಿಯೋಗಳು ಬೇಕಾಗಿತ್ತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆ್ಯಂಡ್ ಬೆಲ್ ಬಟನನ್ನು ಕ್ಲಿಕ್ ಮಾಡಿರಿ. ಯಾಕಂದರೆ ಯಾವಾಗ ವಿಡಿಯೋ ನಾವು ಅಪ್ಲೋಡ್ ಮಾಡ್ತೀವೋ ಆವಾಗ ನಿಮಗೆ ನೋಟಿಫಿಕೇಷನ್ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಇಲ್ಲ ಅಂತಂದರೆ ಪ್ರತಿ ಸಾರಿ ನಾವು ಲಿಂಕ್ ಶೇರ್ ಮಾಡೋದು ಅಂತಂದರೆ ಇಟ್ಸ್ ಡಿಫಿಕಲ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ರೆಗ್ಯುಲರ್ ವಿಡಿಯೋ ಅಪ್ಡೇಟ್ಸ್ ಬೇಕು ಅಂತಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಅದ್ರ ಜೊತೆಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಬೇಕು. ಅಂದಾಗ ನೋಟಿಫಿಕೇಷನ್ಸ್ ಯಾವಾಗ ಅಪ್ಲೋಡ್ ಮಾಡ್ತೀವಿ ವಿತಿನ್ ಅ ಸೆಕೆಂಡ್ ನಿಮಗೆ ಬಂದು ರೀಚ್ ಆಗುತ್ತೆ. ದೆನ್ ಯು ಕ್ಯಾನ್ ನೆಕ್ಸ್ಟ್ ವಿಡಿಯೋಗಳನ್ನು ನೋಡಿ ಈ ಪಾಠವನ್ನು ಅರ್ಥ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಫರ್ಟಿಲೈಜೇಷನ್ ಆ್ಯಂಡ್ ಇಂಪ್ಲಾಂಟೇಷನ್. ಏನಾದರೂ ಡೌಟ್ ಇತ್ತು ಮೇಲೆ ಕ್ಲಿಯರ್ ಮಾಡಿಕೊಂಡು ದೆನ್ ಫರ್ಟಿಲೈಜೇಷನ್ ಆ್ಯಂಡ್ ಇಂಪ್ಲಾಂಟೇಷನ್ಗೆ ಹೋಗೋಣಂತೆ. ಐ ಹೋಪ್ ಲಾಸ್ಟ್ ಕಾನ್ಸೆಪ್ಟ್ಗಳಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಅಂದ್ಕೊತೇನೆ. ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ ದಟ್ ಈಸ್ ಫರ್ಟಿಲೈಜೇಷನ್ ಆ್ಯಂಡ್ ಇಂಪ್ಲಾಂಟೇಷನ್. ನೋಡು, ಇಲ್ಲಿವರೆಗೂ ನಾವು ಕಲ್ತಿದ್ದು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಕಲ್ತಿದ್ದೀವಿ. ಆ್ಯಂಡ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಮೇಲ್ ಗೋನಾಡ್ ಕಲ್ತೀವಿ, ಟೆಸ್ಟಿಸ್ ಬಗ್ಗೆನೂ ಕಲ್ತೀವಿ. ಟೆಸ್ಟಿಸಲ್ಲಿ ಏನಾಗುತ್ತೆ, ಸ್ಪರ್ಮ್ ಪ್ರೊಡಕ್ಷನ್ ಆಗುತ್ತೆ, ಹಾಗಾಗಿ ಸ್ಪರ್ಮೆಟೋಜೆನೆಸಿಸ್ ಕಲ್ತಿದ್ದೀವಿ. ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಕಲ್ತೀವಿ, ಅದರಲ್ಲಿ ಓವರಿ ಕಲ್ತೀವಿ. ಓವರಿ ಒಳಗೆ ಏನಾಗ್ತದೆ ಅಂತ ಹೇಳಿದೆ, ಓಹುಮ್ ಪ್ರೊಡ್ಯೂಸ್ ಆಗ್ತದೆ. ಸೊ ಓಹುಮ್ ರಿಲೀಸ್ ಆಗ್ತದೆ ಓಹುಮಿಂದ, ಓವರಿಯಿಂದ. ಸೊ ಈ ಓಹುಮ್ ಪ್ರೊಡಕ್ಷನ್ಗೆ ಊಜೆನೆಸಿಸ್ ಅಂತೀವಿ. ಊಜೆನೆಸಿಸ್ ಕಲ್ತೀರಿ. ಆ್ಯಂಡ್ ಸ್ಟ್ರಕ್ಚರ್ ಆಫ್ ಸ್ಪರ್ಮ್ ಕಲ್ತೀರಿ, ಸ್ಟ್ರಕ್ಚರ್ ಆಫ್ ಎಗ್ ಕಲ್ತೀರಿ. ಈ ಸ್ಪರ್ಮ್ ಮತ್ತು ಈ ಎಗ್ ಫ್ಯೂಸ್ ಆಗುವಂಥ ಪ್ರೊಸೆಸ್ಗೆ ನಾವು ಫರ್ಟಿಲೈಜೇಷನ್ ಅಂತ ಕರಿತೀವಿ. ಸೊ ವಾಟ್ ಈಸ್ ಫರ್ಟಿಲೈಜೇಷನ್? ನೀವು ನೋಡ್ಬೋದು ಹಿಂದ್ಗಡೆ ಸ್ಪರ್ಮ್ಸ್ ಅಟ್ಯಾಕಿಂಗ್ ಆನ್ ದಿ ಎಗ್. ಸೊ ದಿಸ್ process of fusion of haploid male gamete, that is sperm, haploid female gamete, that is egg, to form a diploid zygote is called as the fertilization. Correct ಆಗಿ ಅರ್ಥ ಮಾಡ್ಕೋರಿ. The process of fusion of haploid male gamete and haploid female gamete to form a diploid zygote is called as the fertilization. ಈ ಸ್ಪರ್ಮ್ ಮತ್ತು ಎಗ್ ಬರೀ ಫ್ಯೂಸ್ ಆಯಿತು ಅಂತಂದರೆ ಅದಕ್ಕೆ ಫರ್ಟಿಲೈಜೇಷನ್ ಅನ್ನೋದಿಲ್ಲ. ಈ ಎಗ್ ಮತ್ತು ಈ ಸ್ಪರ್ಮ್ ಎರಡು ಫ್ಯೂಸ್ ಆಯಿತು ಅಂತಂದರೆ ಅದಕ್ಕೊಂದು ಟರ್ಮ್ ಅಂತೀವಿ, ಸಿಂಗ್ಯಾಮಿ. ಸಿಂಗ್ ಮೀನ್ಸ್ ಸಿಂಕ್ರೊನೈಸ್, ಯಾವುದು? ಗ್ಯಾಮೆಟ್ ಸಿಂಕ್ರೊನೈಸೇಷನ್. ದಟ್ ಈಸ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ ಕೂಡುವಂಥ ಪ್ರಕ್ರಿಯೆ ಸಿಂಗೆಮಿ ಅಂತೀವಿ. ಈ ಫ್ಯೂಸ್ ಆಗಿ ಮುಂದೆ ಜೈಗೋಟ್ ಫಾರ್ಮ್ ಆಯಿತು ಅಂತಂದರೆ ಫರ್ಟಿಲೈಜೇಷನ್ ಅಂತೀವಿ. What is fertilization? The process of fusion of haploid male and female gamete to form a diploid zygote is called as the fertilization. So, 5 ಮಾರ್ಕಿಗೆ ಕೇಳ್ತಾನೆ, what are the steps involved in the process of fertilization ಅಂತ ಕೇಳ್ತಾನೆ. ಹೇಳೋಣಂತೆ. What is
fertilization, the process of fusion of haploid male gamete and the female gamete to form a diploid zygote is called as the fertilization. ನೋಡು, ಎಗ್ ಎಲ್ಲಿರುತ್ತೆ? ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಒಳಗಿರುತ್ತೆ, ಅಂದರೆ ಫ್ಯಾಲೋಪಿಯನ್ ಟ್ಯೂಬ್ ಒಳಗಿರುತ್ತೆ. ಸ್ಪರ್ಮ್ಸ್ ಎಲ್ಲಿರುತ್ತೆ? ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಒಳಗಿರುತ್ತೆ, ಅದು ಎಪಿಡಿಡೈಮಿಸ್ ಒಳಗಿರುತ್ತೆ. ಸೊ ಡ್ಯೂರಿಂಗ್ ಸೆಕ್ಷುವಲ್ ಇಂಟರ್ಕೋರ್ಸ್ ಎಪಿಡಿಡೈಮಿಸಿಂದ ಹೊರಗಡೆ ಬರುತ್ತೆ. ಇಫ್ ದಿಸ್ ರಿಲೀಸ್ ಆಫ್ ಡ್ಯೂರಿಂಗ್ ದ ಕಾಪುಲೇಷನ್ ಅಥವಾ semen is released by the penis into the vagina is called as the insemination. What is insemination? The process of release of semen into the female reproductive system is called as the insemination. So release of semen into the female reproductive system is called as the insemination. What is insemination? The process of release of semen into the female reproductive system is called as the insemination. So during fertilization or during coitus, this semen is inseminated into the female reproductive system. Female reproductive system ಒಳಗೆ semen release ಆಗಿಬಿಡ್ತು. If at the same time egg is released into the fallopian tube, ಅದೇ ಟೈಮಲ್ಲಿ ಫ್ಯಾಲೋಪಿಯನ್ ಟ್ಯೂಬ್ ಒಳಗೆ ಎಗ್ ರಿಲೀಸ್ ಆಗಿತ್ತು ಅಂದರೆ, ಓವುಲೇಷನ್ ಆಗಿತ್ತು ಅಂತಂದರೆ, ಅಂದರೆ ಈ ಫ್ಯಾಲೋಪಿಯನ್ ಟ್ಯೂಬ್ ಒಳಗೆ ಎಗ್ ಐತಿ, ಇಲ್ಲಿಂದ ಸೆಮನ್ ರಿಲೀಸ್ ಆಗ್ಯದ, ಸೆಮನ್ ಒಳಗೆ ಸ್ಪರ್ಮ್ಸ್ ಅದಾವು. ದೆನ್ all the sperms they rush towards the egg because egg is non-motile. Egg is non-motile, sperms are motile, hangagi sperms move towards the egg. But however, because of the ciliated columnar epithelial tissue, this egg however it reaches the ampulla region. ಎಲ್ಲಿವರೆಗೂ ಬಂದಿರ್ತದ? ಆಂಫುಲಾವರೆಗೂ ಬಂದಿರುತ್ತೆ. ನೋಡ್ರಿ, ಓಹುಮ್ ರಿಲೀಸ್ ಆಗಿ ಫಿಮ್ರಿಯ ರಿಸೀವ್ ಮಾಡ್ತದೆ, ಇನ್ಫಂಟಿಬುಲಮ್ ಬಂತು, ಆಂಫುಲಾ ಬಂತು, ಆಂಫುಲಾಕ್ ಬಂದಿರ್ತದ, ಅಲ್ಲಿವರೆಗೂ ಎಗ್ ಆಂಫುಲಾಕ್ ತೊಗೊಂಡು ಬಂದವರು ಯಾರು? ಸಿಲಿಯೇಟೆಡ್ ಕೊಲುಮ್ನಾರ್ ಎಪಿಥೆಲಿಯಲ್ ಟಿಶ್ಯೂಸ್ ಆಂಫುಲಾಗ್ ಬಂದಿರುತ್ತೆ. ಸೊ ಸ್ಪರ್ಮ್ಸ್ ರಿಲೀಸ್ ಆಯಿತು, ದಿ ಸ್ಪರ್ಮ್ಸ್ ರಶ್ ಟುವರ್ಡ್ಸ್ ದಿ ಎಗ್. ಅಟ್ ದಿಸ್ ಆಂಫುಲರಿ ರೀಸನ್ ದಿ ಸ್ಪರ್ಮ್ ಫ್ಯೂಸ್ ವಿತ್ ದ ಎಗ್. ಈ ಸ್ಪರ್ಮ್ಗಳೇನು ಮಾಡ್ತಾವು? ಈಗ ಇಲ್ಲಿ ನೋಡು, ಈ ಎಗ್ ಜೊತೆಗೆ ಕೂಡ್ತಾವು. ಸೊ ದಿಸ್ ಪ್ರಾಸೆಸ್ ಈಸ್ ಕಾಲ್ಡ್ ಅಸ್ ಸಿಂಗೆಮಿ. ಫ್ಯೂಸ್ ಆದಮೇಲೆ ದಿಸ್ ಎಗ್ ಬಿಗಿನ್ಸ್ ಟು ಮೂವ್ ಟುವರ್ಡ್ಸ್ ದಿ ಇಸ್ತಮಸ್ ಕಡೆಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಈಗ. So at the ampullary isthmic junction, haploid male gamete, haploid female gamete ಇದ್ದಿದ್ದು ಸೇರ್ಕೊಂಡು ಇಟ್ ಫಾರ್ಮ್ಸ್ ದಿ ಡಿಪ್ಲಾಯ್ಡ್ ಝೈಗೋಟ್ ಫಾರ್ಮೇಷನ್ ಆಗ್ತದೆ. ಹಾಗಾಗಿ ನಾವೇನು ಹೇಳ್ತೀವಿ ಅಂದರೆ ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್ ಆಟ್ ದ ಮಿಡ್ ಪಾಯಿಂಟ್ ಆಫ್ ದ ಫ್ಯಾಲೋಪಿಯನ್ ಟ್ಯೂಬ್ ಅಂತ ಹೇಳ್ತೀವಿ, ಅಥವಾ ಆಂಫುಲರಿ ಇಸ್ಥಮಿಕ್ ಜಂಕ್ಷನ್ ಒಳಗೆ ಆಗ್ತದೆ ಅಂತ ಹೇಳ್ತೀವಿ. So what is fertilization? Fertilization is the process of fusion of haploid male gamete and the female gamete to form a diploid zygote is called as the fertilization. What are the steps involved in the fertilization? During the coitus, when male ejaculates semen into the female reproductive system, this is called as the insemination. Or when male inseminate the semen into the female reproductive system, if at the same time egg is released, then the sperms they rush towards the egg cell. At the ampullary region, the male gamete sperm fuse with the egg and this process is called as the syngamy. Then at the ampullary isthmic junction, this syngamy leads to the formation of the diploid zygote and it is called as the fertilization. Hence we can say fertilization takes place at the ampullary isthmic junction. Ampullary isthmic junction ಒಳಗೆ ಆಗ್ತದೆ ಅಂತ ಹೇಳ್ತೀವಿ. ಸೊ ಡ್ಯೂರಿಂಗ್ ದಿಸ್ ಫರ್ಟಿಲೈಸೇಷನ್ ಏನಾಗುತ್ತೆ ನೋಡು, ಇಲ್ಲಿ ಎಗ್ ಇತ್ತು, ಎಗ್ಗಿಗೆ 3 ಲೇಯರ್ ಅಂತ ಹೇಳಿದ್ದೆ. ಯಾವ್ಯಾವು? ಜೋನಾ ಪೆಲ್ಲೂಸಿಡಾ, ಕರೋನಾ ರೇಡಿಯೇಟಾ, ಅದಾದಮೇಲೆ ಜೋನಾ ಪೆಲ್ಲೂಸಿಡಾ, ಇನ್ನರ್ ಮೋಸ್ಟ್ ಲೇಯರ್ ಈಸ್ ಕಾಲ್ಡ್ ಆಸ್ ದಿ ಪ್ಲಾಸ್ಮಾ ಲೆಮ್ಮಾ ಅಥವಾ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಹೇಳ್ತೀರಿ, ಹೌದಲ್ಲ? ಸೊ 3 ಲೇಯರ್ಸ್ ಇರ್ತಾವೆ. ದಿ ಸ್ಪರ್ಮ್ಸ್ ವೆನ್ ದೇ ಅಟ್ಯಾಚ್ ಟು ದಿ ಕರೋನಾ ರೇಡಿಯೇಟಾ ಆ್ಯಂಡ್ ದೆನ್ ಇಟ್ ರೀಚಸ್ ದ ಜೋನಾ ಪೆಲ್ಲೂಸಿಡಾ. ಎಲ್ಲಿಗೆ ಹೋಗಿ ರೀಚ್ ಆಗ್ತಾವೆ? ಜೋನಾ ಪೆಲ್ಲೂಸಿಡಾಕ್ಕೆ ರೀಚ್ ಆಗ್ತಾವೆ. ಅ ಸ್ಪರ್ಮ್ ಕಂಡಕ್ಟ್ಸ್ ವಿತ್ ದ ಜೋನಾ ಪೆಲ್ಲೂಸಿಡಾಕ್ಕೆ ಬಂದು ರೀಚ್ ಆಯಿತು, ಕನೆಕ್ಟ್ ಆಗ್ತದೆ, ಕಾಂಟ್ಯಾಕ್ಟಿಗೆ ಬರ್ತದೆ. ಆಸ್ ಸೂನ್ ಆಸ್ ಇಟ್ ಕಮ್ಸ್ ಇನ್ ಕಾಂಟ್ಯಾಕ್ಟ್, ದೆನ್ ದ acrosome that is present in the sperm head that releases the 3 enzymes, lytic or hydrolytic enzymes ಅಂತ ಹೇಳಿದೆ. ಯಾವ್ಯಾವು? acrosin,
hyaluronidase and neuraminidase. So these three enzymes are released by this acrosome. These three enzymes, they digest the three egg walls. ಎಗ್ಗಲ್ಲಿರುವಂಥ 3 ಲೇಯರ್ಗಳನ್ನು ಈ 3 ಎಂಜೈಮ್ಗಳು ಏನು ಮಾಡ್ತಾವೆ, ಡೈಜೆಸ್ಟ್ ಮಾಡಿಬಿಡ್ತಾವೆ. ದೆನ್ ಸಿಂಗಲ್ ಸ್ಪರ್ಮ್ ಹೆಡ್ ಅಲಾಂಗ್ ವಿತ್ ದ ಪ್ರಾಕ್ಸಿಮಲ್ ಸೆಂಟ್ರಿಯೋಲ್ ಎಂಟರ್ಸ್ ಇನ್ ಟು ದಿ ಓಹುಮ್. ಒಂದು ಸ್ಪರ್ಮ್ ಹೆಡ್ ಅಲಾಂಗ್ ವಿತ್ ದ ಪ್ರಾಕ್ಸಿಮಲ್ ಸೆಂಟ್ರಿಯೋಲ್ ಎಗ್ ಒಳಗೆ ಎಂಟ್ರಿ ಆಗ್ತದೆ. As soon as single sperm head along with the proximal centriole enters into the egg wall, then egg wall close ಆಗ್ತದೆ. ಎಗ್ ಏನಾಗ್ತದೆ, ಕ್ಲೋಸ್ ಆಗ್ತದೆ. ದಿ ಜೋನಾ ಪೆಲ್ಲುಸಿಡಾ ಕ್ಲೋಸ್ ಆಗ್ತದೆ. ಹೆನ್ಸ್ ಇಟ್ ಅಲೌಸ್ ಓನ್ಲಿ ಮೋನೋಸ್ಪರ್ಮಿ, ಅವಾಯ್ಡ್ಸ್ ದಿ ಪಾಲಿಸ್ಪರ್ಮಿ. ವಾಟ್ ಈಸ್ ಮೋನೋಸ್ಪರ್ಮಿ ಆ್ಯಂಡ್ ಪಾಲಿಸ್ಪರ್ಮಿ? ಮೋನೋಸ್ಪರ್ಮಿ ಅಂತಂದರೆ ದ ಪ್ರೊಸೆಸ್ ಆಫ್ ಎಂಟ್ರಿ ಆಫ್ ಸಿಂಗಲ್ ಸ್ಪರ್ಮ್ ಇನ್ ಟು ದ ಓಹುಮ್ ಈಸ್ ಕಾಲ್ಡ್ ಆಸ್ ಮೋನೋಸ್ಪರ್ಮಿ. ಪಾಲಿಸ್ಪರ್ಮಿ ಅಂದರೆ ಎಂಟ್ರಿ ಆಫ್ ಮೆನಿ ಸ್ಪರ್ಮ್. ಮೆನಿ ಸ್ಪರ್ಮ್ ಎಂಟ್ರಿ ಆಗ್ಲಿಕ್ಕೆ ಬಿಡೋದಿಲ್ಲ, ಓನ್ಲಿ ಮೋನೋಸ್ಪರ್ಮಿ ಅಲೌ ಮಾಡ್ತದೆ ಓಹುಮ್. As soon as the sperm head enters into the ovum, then ovum continues its oogenesis process. Actually, oogenesis ಅಲ್ಲಿ that secondary oocyte stage ಒಳಗೆ ovum ರಿಲೀಸ್ ಆಗಿರುತ್ತದೆ. ಇನ್ ಫೀಮೇಲ್ ಬಾಡಿ ಮೆನ್ಸ್ಟ್ರುಯೇಷನ್ ಸೈಕಲಲ್ಲಿ ovum ರಿಲೀಸ್ ಆಗ್ತದೆ ನೋಡು, ಯಾವ ಸ್ಟೇಜ್ ಒಳಗೆ ಇರ್ತದೆ? ಸೆಕೆಂಡರಿ oocyte ಸ್ಟೇಜ್ ಒಳಗೆ ರಿಲೀಸ್ ಆಗಿರ್ತದೆ. ಯಾವಾಗ ಸ್ಪರ್ಮ್ ಒಳಗಡೆ ಎಂಟರ್ ಆಗ್ತದೋ ಆವಾಗ ಅದು ಊಟೈಡ್ ಆಗ್ತದೆ. ಊಟೈಡ್ ಇದ್ದಿದ್ದು ಮುಂದುವರೆದು ಏನಾಗ್ತದೆ, ಓಹುಮ್ ಆಗ್ತದೆ. ಅಂದರೆ ಕಂಪ್ಲೀಟ್ ಓಮ್ ಫಾರ್ಮ್ ಆಗೋದು ಫರ್ಟಿಲೈಸೇಷನ್ ಆದಮೇಲೆ, ಅಂದರೆ ಸಿಂಗೆಮಿ ಆದಮೇಲೆ. ಸೊ ದೆನ್ ಸಿಂಗಲ್ ಸ್ಪರ್ಮ್ ಹೆಡ್ ಎಂಟರ್ಸ್. ದಿಸ್ ಸಿಂಗಲ್ ಸ್ಪರ್ಮ್ ಹೆಡ್ ಕಂಟೈನ್ಸ್ ದಿ ಹಪ್ಲಾಯ್ಡ್ ನ್ಯೂಕ್ಲಿಯಸ್. ಇಲ್ಲಿ ನೋಡ್ಬೋದು, ಬಂದು ಅಟ್ಯಾಚ್ಮೆಂಟ್ ಆಯಿತು, ಅಟ್ಯಾಚ್ ಆದು. ದೆನ್ ಸಿಂಗಲ್ ಸ್ಪರ್ಮ್ ಹೆಡ್ ಎಂಟರ್ ಆಯಿತು. ಅದಾದಮೇಲೆ ಈ ಲೇಯರ್ ಏನಾಗ್ತದೆ ಮತ್ತೆ ಕ್ಲೋಸ್ ಆಗಿಬಿಡ್ತು. ಸೊ ಕ್ಲೋಸ್ ಆದಮೇಲೆ ದಿ ಸಿಂಗಲ್ sperm head that contains the haploid nucleus. This haploid nucleus fuse with the male pronucleus. Male pronucleus fuse with the haploid female pronucleus. Male pronucleus, haploid female pronucleus ಎರಡು ಫ್ಯೂಸ್ ಆಗ್ತದೆ. ಫ್ಯೂಸ್ ಆಗಿ ಇಟ್ ಫಾರ್ಮ್ಸ್ ದಿ ಡಿಪ್ಲಾಯ್ಡ್ ಝೈಗೋಟ್ ಫಾರ್ಮೇಷನ್ ಆಗ್ತದೆ. ಎರಡೂ ಸೇರಿಕೊಂಡು ಡಿಪ್ಲಾಯ್ಡ್ ಝೈಗೋಟ್ ಫಾರ್ಮೇಷನ್. ನೋಡು ಇಲ್ಲಿ ಮೇಲ್ ನ್ಯೂಕ್ಲಿಯಸ್, ಫೀಮೇಲ್ ನ್ಯೂಕ್ಲಿಯಸ್ ಎರಡೂ ಸೇರ್ಕೊಂಡು ಏನಾಯಿತು, ಡಿಪ್ಲಾಯ್ಡ್ ಝೈಗೋಟ್ ಫಾರ್ಮೇಷನ್ ಆಗ್ತದೆ. ಇದಕ್ಕಿಂತ ಮುಂಚೆ ಎಲ್ಲ ಎನ್ ಇತ್ತು, ಈಗ ಝೈಗೋಟ್ ಫಾರ್ಮ್ ಇತ್ತು, 2n ಆಗ್ತದೆ. ರೈಟ್? ಸೊ zygote is formed. Even though zygote is formed, the size of the zona pellucida remains the same. ಝೈಗೋಟ್ ಫಾರ್ಮ್ ಆದರೂ ಕೂಡ ಈ ಜೋನಾ ಪೆಲ್ಲುಸಿಡಾ ಸೈಜ್ ಮಾತ್ರ ಅಷ್ಟೇ ಇರ್ತದೆ. 1 ಸೆಲ್ ಸ್ಟೇಜ್ ಒಳಗಿದ್ದು, 1 ನ್ಯೂಕ್ಲಿಯಸ್ ಸ್ಟೇಜ್ ಒಳಗಿದ್ದರೂ ಕೂಡ ಸೇಮ್ ಇತ್ತು. 2 ನ್ಯೂಕ್ಲಿಯಸ್ 2n ಆಯಿತು, ಆದರೂ ಕೂಡ ಅದರ ಸೈಜ್ ಸೇಮ್ ಇರ್ತದೆ. ಆ್ಯಂಡ್ ದಿಸ್ ಝೈಗೋಟ್ ಅಂಡರ್ಗೋಸ್ ಮೈಟಾಟಿಕ್ ಡಿವಿಷನ್. ಇನ್ಸೈಡ್ ದ ಝೈಗೋಟ್ ಏನಾಗ್ತದೆ, ಮೈಟಾಟಿಕ್ ಡಿವಿಷನ್ ಆಗ್ತದೆ. ಬಟ್ ಜೋನಾ ಪೆಲ್ಲುಸಿಡಾ ರಿಮೇನ್ಸ್ ದ ಸೇಮ್. 2 ಸೆಲ್ಡ್ ಸ್ಟೇಜ್ ಬಂತು. 2 ಸೆಲ್ಡ್ ಸ್ಟೇಜ್ ಮತ್ತೆ ಮೈಟಾಟಿಕ್ ಡಿವಿಷನ್ ಆಗ್ತದೆ ಆ್ಯಂಡ್ ಇಟ್ ಫಾರ್ಮ್ಸ್ ದಿ 4 ಸೆಲ್ಡ್ ಸ್ಟೇಜ್. But size of the zona pellucida remains the same. And 4 celled stage again undergoes mitotic division and form the 8 celled stage. But size of the zona pellucida remains the same. See, this 8 stage undergoes the mitotic division and forms the 16 celled stage. Again the size of the zona pellucida remains the same. And this 8 to 16 celled stage is called as the morula anta karitiri. 8 to 16 celled stage is called as the morula. ಅದಕ್ಕೇನಂತೀರಿ, ಮಾರುಲಾ ಅಂತ ಕರಿತೀರಿ. ಇಟ್ ಕಂಟೈನ್ಸ್ 8 to 16 ಬ್ಲಾಸ್ಟೋಮಿಯರ್ಸ್. ಒಳಗಡೆ ಪ್ರತಿಯೊಂದು ಸೆಲ್ಗೆ ಏನಂತ ಕರಿತೀರಿ, ಬ್ಲಾಸ್ಟೋಮಿಯರ್ಸ್ ಅಂತ ಕರಿತೀರಿ. ಸೊ 8 to 16 ಸೆಲ್ಡ್ ಸ್ಟೇಜ್ ಈಸ್ ಕಾಲ್ಡ್ ಆಸ್ ದಿ ಮಾರುಲಾ, ಬಟ್ ಸೈಜ್ ಆಫ್ ದ ಜೋನಾ ಪೆಲ್ಲುಸಿಡಾ ರಿಮೇನ್ಸ್ ದ ಸೇಮ್. ದಿ 16 ಸೆಲ್ಡ್ ಸ್ಟೇಜ್ ಅಗೇನ್ ಕನ್ವರ್ಟೆಡ್ ಇನ್ ಟು 32 ಸೆಲ್ಡ್ ಸ್ಟೇಜ್, ದಟ್ ಈಸ್ ಕಾಲ್ಡ್ ಆಸ್ ದಿ ಬ್ಲಾಸ್ಟೋಸಿಸ್ಟ್ ಅಂತ ಕರಿತೀರಿ. ಅದಕ್ಕೆ ಅಂತ ಕರಿತೀರಿ, ಬ್ಲಾಸ್ಟೋಸಿಸ್ಟ್ ಫಾರ್ಮೇಷನ್ ಆಗ್ತದೆ. ಬಟ್ ಸೈಜ್ ಆಫ್ ದ ಜೋನಾ ಪೆಲ್ಲುಸಿಡಾ ರಿಮೇನ್ಸ್ ಸೇಮ್. ಸೊ ಸೈಜ್ ಆಫ್ ದ ಜೋನಾ ಪೆಲ್ಲುಸಿಡಾ ರಿಮೇನ್ ಸೇಮ್. ಒಳಗಡೆ ನಂಬರ್ ಆಫ್ ಸೆಲ್ಸ್ ಮಾತ್ರ ಹೆಚ್ಚಿಗೆ ಆಗ್ಲಿಕ್ಕತ್ತದ ಅಂತಂದರೆ ಇನ್ ಎವ್ರಿ ಡಿವಿಷನ್ ಸೈಜ್ ಆಫ್ ಈಚ್ ಸೆಲ್ ಡಿಕ್ರೀಸಸ್. ಭಾಳ ಇಂಪಾರ್ಟೆಂಟ್ ಪಾಯಿಂಟ್. ಸೈಜ್ ಆಫ್ ದ ಈಚ್ ಸೆಲ್ ಏನಾಗ್ತದೆ, ಡಿಕ್ರೀಸ್ ಆಗ್ತದೆ. ಬ್ಲಾಸ್ಟೋಸಿಸ್ಟ್ ಫಾರ್ಮೇಷನ್ ಆಯಿತು. ಸೊ ಬ್ಲಾಸ್ಟೋಸಿಸ್ಟ್ ಹ್ಯಾವಿಂಗ್ ದ ಬ್ಲಾಸ್ಟೋಮಿಯರ್ಸ್. ದೀಸ್ ಬ್ಲಾಸ್ಟೋಮಿಯರ್ಸ್ ಆರ್ ಆಫ್ ಟೂ ಟೈಪ್ಸ್ ಆಫ್ ಲೇಯರ್ಸ್ ಫಾರ್ಮೇಷನ್ ಆಗ್ತದೆ. ಒಂದು ಟ್ರೋಪೋಬ್ಲಾಸ್ಟ್, ಇನ್ನೊಂದು ಇನ್ನರ್ ಸೆಲ್ ಮಾಸ್. ಇನ್ ಬ್ಲಾಸ್ಟೋಸಿಸ್ಟ್ ದ ಬ್ಲಾಸ್ಟೋಮಿಯರ್ಸ್ ಆರ್ ಅರೇಂಜ್ಡ್ ಇನ್ ಟು 2 layers. That is, outer layer is called as blastocyst and inner cell mass ಅಂತ ಕರಿತೀವಿ. What is trophoblast ಅಂತ ಕ್ವಶನ್ ಕೇಳ್ತಾನೆ. The outer layer of the blastocyst is called as the ಏನಂತ ಕರಿತೀರಿ, outer layer of the blastocyst is called as the trophoblast ಅಂತ ಕರಿತೀರಿ.
and some blastomeres arranged in the inner side called as the inner cell mass ಅಂತ ಕರಿತೀರಿ. ಇನ್ನರ್ ಸೆಲ್ ಮಾಸ್. ಈ ಇನ್ನರ್ ಸೆಲ್ ಮಾಸ್ ಎಲ್ಲಿಗೆ ಅಟ್ಯಾಚ್ ಇರ್ತದೆ ಅಂತಂದರೆ ಬ್ಲಾಸ್ಟೋಸಿಸ್ಟ್ಗೆ ಅಟ್ಯಾಚ್ ಇರ್ತದೆ, ಟ್ರೋಪೋಬ್ಲಾಸ್ಟ್ಗೆ ಅಟ್ಯಾಚ್ ಇರ್ತದೆ. ಈಗ ಇನ್ನರ್ ಸೆಲ್ ಮಾಸ್ ಎಲ್ಲಿಗೆ ಅಟ್ಯಾಚ್ ಇರ್ತದೆ? ಈ ಟ್ರೋಪೋಬ್ಲಾಸ್ಟ್ ಲೇಯರ್ಗೆ ಅಟ್ಯಾಚ್ಮೆಂಟ್ ಇರ್ತದೆ. ರೈಟ್, ಅರ್ಥ ಆಯ್ತಾ? ಸೊ ದಿಸ್ ಟ್ರೋಪೋಬ್ಲಾಸ್ಟ್ ಲೇಯರ್ ದಟ್ ಗಿವ್ಸ್ ರೈಸ್ ಟು, that gives nourishment to the inner cell mass. Also it is helpful for the attachment to the endometrium. ಎಂಡೋಮೆಟ್ರಿಯಮ್ಗೆ ಅಟ್ಯಾಚ್ಮೆಂಟ್ ಇರ್ತದೆ. ಸೊ ಇನ್ನರ್ ಸೆಲ್ ಮಾಸ್ ಇಟ್ ಗೆಟ್ ಡಿಫ್ರೆನ್ಸಿಯೇಟೆಡ್ ಇಂಟು 3 ಜರ್ಮ್ ಲೇಯರ್ಸ್. ಮಗುವಿನ 3 ಜರ್ಮ್ ಲೇಯರ್ಸ್ ಆಗ್ತವೆ. ಒಂದೇದು ಔಟರ್ ಮೋಸ್ಟ್ ಎಕ್ಟೋಡರ್ಮ್, ಮಿಡಲ್ ಮಿಸೋಡರ್ಮ್ ಆ್ಯಂಡ್ ಇನ್ನರ್ ಮೋಸ್ಟ್ ಎಂಡೋಡರ್ಮ್ ಆಗಿ ಕನ್ವರ್ಟ್ ಆಗ್ತಾವೆ. ಆ್ಯಂಡ್ ದಿಸ್ 3 ಲೇಯರ್ ಸ್ಟ್ರಕ್ಚರ್ ಈಸ್ ಕಾಲ್ಡ್ ಆಸ್ ದಿ ಗ್ಯಾಸ್ಟ್ರುಲಾ ಅಂತ ಕರಿತೀರಿ. 3 ಲೇಯರ್ಡ್. ಯಾವಾಗ ಔಟರ್ ಎಕ್ಟೋಡರ್ಮ್, ಮಿಡಲ್ ಮಿಸೋಡರ್ಮ್ ಆ್ಯಂಡ್ ಇನ್ನರ್ ಮೋಸ್ಟ್ ಎಂಡೋಡರ್ಮ್ ಫಾರ್ಮೇಷನ್ ಆಗ್ತದೋ ದಟ್ 3 ಲೇಯರ್ಡ್ ಸ್ಟ್ರಕ್ಚರ್ ಈಸ್ ಕಾಲ್ಡ್ ಆಸ್ ದಿ, that is gastrula ಅಂತ ಕರಿತೀವಿ. gastrula later leads to the formation of the embryo formation ಆಗ್ತದೆ. These cells of the inner cell mass, they can get differentiated into the different organs ಅಥವಾ ಆರ್ಗನ್ಸ್ ಆಗಿ ಕನ್ವರ್ಟ್ ಆಗ್ತಾವೆ. those are called as the stem cells ಅಂತ ಕರಿತೀವಿ. what are the stem cells? the cells of the inner cell mass that can develop into the organs of the body called as the ಸ್ಟೆಮ್ ಸೆಲ್ಸ್ ಅಂತೀವಿ. ಸ್ಟೆಮ್ ಸೆಲ್ಸ್ ಭಾಳ ಇಂಪಾರ್ಟೆಂಟ್ ಪಾಯಿಂಟ್. ಈಗ ನೋಡ್ರಿ, ಫೈನಲಿ ಏನಾಯಿತು? ಟ್ರೋಪೋಬ್ಲಾಸ್ಟ್ ಫಾರ್ಮೇಷನ್ ಆಗೈತಿ ಆ್ಯಂಡ್ ಇನ್ನರ್ ಸೆಲ್ ಮಾಸ್ ಫಾರ್ಮೇಷನ್ ಆಗೈತಿ. ಟ್ರೋಪೋಬ್ಲಾಸ್ಟ್ ಎಂಡೋಮೆಟ್ರಿಯಮ್ಗೆ ಅಟ್ಯಾಚ್ಮೆಂಟ್ ಇರ್ತದೆ, ಮುಂದೆ ಲೇಟರ್ ಅಟ್ಯಾಚ್ಮೆಂಟ್ ಆಗ್ತದೆ ಅಂತ ಹೇಳಿದ್ದೆ. ಇನ್ನರ್ ಸೆಲ್ ಮಾಸ್ ಇಟ್ ಫಾರ್ಮ್ಸ್ ದಿ 3 ಜರ್ಮ್ ಲೇಯರ್ಸ್ ಆ್ಯಂಡ್ ಲೇಟರ್ ಇಟ್ ಕ್ಯಾನ್ ಡಿಫ್ರೆನ್ಸಿಯೇಟ್ ಇನ್ ಟು ದ ಡಿಫ್ರೆಂಟ್ ಆರ್ಗನ್ಸ್ ಆಫ್ ದಿ ಬಾಡಿ. ಅದ್ರ ಬಗ್ಗೆ ಆಮೇಲೆ ನೋಡೋಣ. ಬಟ್ ಔಟರ್ ಟ್ರೋಪೋಬ್ಲಾಸ್ಟ್ it forms the finger like projections called as the chorionic villi. ನೋಡು, ಔಟರ್ ಟ್ರೋಪೋಬ್ಲಾಸ್ಟ್ ಲೇಯರ್ ಏನಾಗ್ತದೆ? ಇಟ್ ಫಾರ್ಮ್ಸ್ ದಿ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್. ಇದು ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಫಾರ್ಮೇಷನ್ ಮಾಡ್ಲಿಕ್ಕೆ ಚಾಲು ಮಾಡ್ತದೆ. ದೀಸ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಆರ್ ಕಾಲ್ಡ್ ಆಸ್ ದಿ chorionic villi. This chorionic villi they embedded into the endometrium ಅಥವಾ ಯುಟರೈನ್ ವಾಲ್. ಎಂಡೋಮೆಟ್ರಿಯಮ್ ಒಳಗೆ ಹುದುಗಿಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಸೊ ಔಟರ್ ಟ್ರೋಪೋಬ್ಲಾಸ್ಟ್ ಲೇಯರ್ ಇಟ್ ಫಾರ್ಮ್ಸ್ ದಿ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಕಾಲ್ಡ್ ಆಸ್ ದಿ chorionic villi, and these chorionic villi they embedded into the uterine wall. This chorionic villi and uterine tissue both together it forms the structure called as the placenta. ಅದರ ಬಗ್ಗೆ ಆಮೇಲೆ ಕಲಿಯೋಣ. ಸೊ ದಿಸ್ ಅಟ್ಯಾಚ್ಮೆಂಟ್, ಟ್ರೋಪೋಬ್ಲಾಸ್ಟ್ ಲೇಯರ್ ಫಾರ್ಮ್ಸ್ ದಿ chorionic villi. This chorionic villi embedded into the uterine wall. Of the blastocyst on the wall of the uterus is called as the implantation. What is implantation? The process of attachment of blastocyst on the wall of the uterus is called as the implantation. ಅದಕ್ಕೆ ಏನಂತ ಕರಿತೀವಿ? Implantation ಅಂತ ಕರಿತೀವಿ. What is implantation? The process of attachment of blastocyst on the wall of the uterus is called as the implantation. ಇಲ್ಲಿ ನೋಡ್ಬೋದು, ಸೆಕೆಂಡರಿ oocyte ಸ್ಟೇಜ್ ಒಳಗೆ ಓಹಮ್ ರಿಲೀಸ್ ಆಯಿತು. ಓಹಮ್ ರಿಲೀಸ್ ಆಗಿ ಹೆಂಗೋ ಹಿಂಗೋ ಬಂದು ಎಲ್ಲಿಗೆ ಅಂಫೋಲಾಗಿ ಬಂತು. ಅಷ್ಟೊತ್ತಿಗೆ ಸ್ಪರ್ಮ್ಗಳು ಬಂತು, ಇದಕ್ಕೆ ಅಟ್ಯಾಚ್ಮೆಂಟ್ ಆಯಿತು ಆ್ಯಂಡ್ ದಟ್ ಈಸ್ ಕಾಲ್ಡ್ ಆಸ್ ದಿ ಸಿಂಗೆಮಿ ಇಲ್ಲಿ ಮಧ್ಯದ ಬರೋದ್ರೊಳಗೆ ಆಗಿ ಅದು ಏನಾಗಿತ್ತು? ಫರ್ಟಿಲೈಸೇಷನ್ ಆಯಿತು. ದಟ್ ಈಸ್ ಅ ಸ್ಪರ್ಮ್ ನ್ಯೂಕ್ಲಿಯಸ್ ಆ್ಯಂಡ್ ಎಗ್ ನ್ಯೂಕ್ಲಿಯಸ್ ಒಂದ್ರದಾಗಿ ಇತ್ತು. ದಟ್ ಈಸ್ ದ ರಿಸಲ್ಟ್ ಇನ್ ದ ಫಾರ್ಮೇಷನ್ ಆಫ್ ದಿ ಝೈಗೋಟ್ ಫಾರ್ಮೇಷನ್ ಆಯಿತು. ಝೈಗೋಟ್ ಲೀಡ್ ಟು ದ 2 celled stage ಆ್ಯಂಡ್ 4 celled stage, 8 celled stage and 16 celled stage. That is called as the marula. Marula leads to the formation of the blastocyst. Blastocyst having the 2 layers, that is the outer tropoblast, inner cell mass. Outer tropoblast it forms the chorionic villi. This chorionic villi attached on the wall of the uterus ke attachment ಆಗ್ತದೆ and it is called as the implantation. ಅದಕ್ಕೆ ನಾವು ಎಂತ ಕರಿತೀವಿ? implantation ಅಂತ ಕರಿತೀವಿ. ಓಕೆ, ಇಂಪ್ಲಾಂಟೇಷನ್ ಫಾರ್ಮೇಷನ್, ಇಂಪ್ಲಾಂಟೇಷನ್ ಆಯಿತು. ಇಂಪ್ಲಾಂಟೇಷನ್ ಆದಮೇಲೆ ದಿಸ್ chorionic villi ನೋಡ್ರಿ ಇಲ್ಲಿ ಈಗ implantation the finger like projections ಆಗಿರ್ತದೆ, that is called as chorionic villi. This chorionic villi on the tropoblast and the uterine tissue together it forms the placenta. Placenta is formed by the chorionic villi and uterine tissue. Both together it forms the structural and functional unit called as the, that is called as the placenta. What is placenta? The chorionic villi and uterine tissue are integrated to form the placenta.
This placenta is the structural and functional unit between the embryo, that is a fetus, and the mother is called as the, that is placenta. Placenta is, it is formed by the chorionic villi and uterine tissue. This placenta is the structural and functional unit between the developing young one, that is fetus, and the mother. ತಾಯಿ ಮತ್ತು ಮಗುವಿನ ನಡುವೆ ಇರುವಂಥ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ಗೆ ನಾವೆಂತ ಕರಿತೀವಿ, ಪ್ಲಾಸೆಂಟಾ ಅಂತ ಕರಿತೀವಿ. ಭಾಳ ಇಂಪಾರ್ಟೆಂಟ್ ಪಾಯಿಂಟ್. ದಿಸ್ ಪ್ಲಾಸೆಂಟಾ ಹ್ಯಾವಿಂಗ್, ನೋಡಿ ಕೋರಿಯಾನಿಕ್ ವಿಲ್ಲ ಇದಾವೆ, ಇದು ಯುಟ್ರೈನ್ ಟಿಶ್ಯೂ, ಎರಡೂ ಸೇರಿಕೊಂಡು ಇದ್ರ ಸುತ್ತ ಒಂದು ಲೇಯರ್ ಫಾರ್ಮೇಷನ್ ಮಾಡ್ತಾವೆ, ಅದಕ್ಕೆ ನಾವೆಂತ ಕರಿತೀವಿ, ಪ್ಲಾಸೆಂಟಾ. ಸೊ ದಿಸ್ ಪ್ಲಾಸೆಂಟಾ ಹ್ಯಾವಿಂಗ್ some functions. What are the functions of the placenta? So placenta the functions ಏನು ನೋಡೋಣಂತೆ. This placenta the connection ಇರುತ್ತೆ ಒಂದು, that is called as the umbilical cord. The placenta is connected to the embryo by the umbilical cord. Umbilical cord ಅಂತ ಕರಿತೀವಿ. It is helpful for the transportation ಬಿಟ್ವೀನ್ ದ ಮದರ್ ಆ್ಯಂಡ್ ಯಂಗ್ ಒನ್. ತಾಯಿ ಮತ್ತು ಮಗುವಿನ ನಡುವೆ ಟ್ರಾನ್ಸ್ಪೋರ್ಟೇಷನ್ ಆಫ್ ಬ್ಲಡ್ ಅದೆಲ್ಲ ಹೆಲ್ಪ್ ಆಗೋದು ಯಾವುದು, ದಿಸ್ ಅಂಬಿಲಿಕಲ್ ಕಾರ್ಡ್. ಹೊಕ್ಕಳು ಬಳ್ಳಿ ಅಂತ ಕರಿತೀರಿ ಕನ್ನಡದಾಗ, ಹೊಕ್ಕಳು ಬಳ್ಳಿ ಅಂತೀರಿ. ದೆನ್ ನಮಗಿರುವಂಥ ಒಂದು ಇಂಪಾರ್ಟೆಂಟ್ ಕ್ವಶನ್, 2 ಮಾರ್ಕಿಗೆ ಫಿಕ್ಸ್ ಕ್ವಶನ್, ಫಂಕ್ಷನ್ಸ್ ಆಫ್ ಪ್ಲಾಸೆಂಟಾ. 2 ಮಾರ್ಕ್ ಫಿಕ್ಸ್ ಕ್ವಶನ್, ನೆನಪಿಟ್ಕೋರಿ. ಫಂಕ್ಷನ್ಸ್ ಆಫ್ ಪ್ಲಾಸೆಂಟಾ. ಪ್ಲಾಸೆಂಟಾ ಆಕ್ಟ್ಸ್ ಆಸ್ ಅ ಬ್ಯಾರಿಯರ್ ಬಿಟ್ವೀನ್ ದ ಫಿಟಸ್ ಆ್ಯಂಡ್ ಮದರ್. ತಾಯಿ ಮತ್ತು ಮಗುವಿನ ನಡುವೆ ಬ್ಯಾರಿಯರ್ ಆಗಿ ಕೆಲಸ ಮಾಡೋದು ಯಾವುದು, ದಿಸ್ ಪ್ಲಾಸೆಂಟಾ. ಇಟ್ ಆಕ್ಟ್ಸ್ ಆಸ್ ಅ ಬ್ಯಾರಿಯರ್ ಬಿಟ್ವೀನ್ ದ ಮದರ್ ಆ್ಯಂಡ್ ದಿ ಯಂಗ್ ಒನ್. ಇಟ್ ಸಪ್ಲೈಸ್ ಆಕ್ಸಿಜನ್, ನ್ಯೂಟ್ರಿಯೆಂಟ್ಸ್ ಎಕ್ಸೆಟ್ರಾ ಫ್ರಮ್ ಮದರ್ ಟು ದಿ ಯಂಗ್ ಒನ್. ತಾಯಿಯಿಂದ ಮಗುವಿಗೆ ಆಕ್ಸಿಜನ್ ಸಪ್ಲೈ ಮಾಡ್ತದೆ, ನ್ಯೂಟ್ರಿಯೆಂಟ್ಸನ್ನು ಕೂಡ ಸಪ್ಲೈ ಮಾಡೋ ಕೆಲಸ ಯಾರು ಮಾಡ್ತಾರೆ, ಪ್ಲಾಸೆಂಟಾ ಮಾಡುತ್ತೆ. ಇಟ್ ರಿಮೂವ್ಸ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಎಕ್ಸ್ಕ್ರೀಟರಿ ವೇಸ್ಟ್ ಫ್ರಮ್ ದಿ ಫೀಟಸ್ ಟು ದಿ ಮದರ್. ಫೀಟಸ್ ಬಾಡಿ ಒಳಗೆ ಡೆವಲಪ್ ಆದಂತಹ ಕಾರ್ಬನ್ ಡೈಆಕ್ಸೈಡ್ ಮತ್ತು ಎಕ್ಸ್ಕ್ರಿಟರಿ ವೇಸ್ಟನ್ನು ಫೀಟಸ್ಸಿಂದ ತಾಯಿಯ ದೇಹಕ್ಕೆ ಸಪ್ಲೈ ಆಗ್ತದೆ, ದಟ್ ಈಸ್ ಪ್ಲಾಸೆಂಟಾ. ಇಟ್ ಆ್ಯಕ್ಟ್ ಆಸ್ ಅ ಎಂಡೋಕ್ರೈನ್ ಗ್ಲ್ಯಾಂಡ್ ದಟ್ ಸಿಕ್ರೀಟ್ ದ ಹ್ಯೂಮನ್ ಕೋರಿಯಾನಿಕ್ ಗೊನಾಡೋಟ್ರೋಪಿನ್, HCG, ಇಂಪಾರ್ಟೆಂಟ್. ಹ್ಯೂಮನ್ ಪ್ಲಸೆಂಟಲ್ ಲ್ಯಾಕ್ಟೋಜನ್, ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟೆರಾನ್ ಆ್ಯಂಡ್ ರಿಲ್ಯಾಕ್ಸಿನ್ ಹಾರ್ಮೋನ್ಗಳನ್ನು ರಿಲೀಸ್ ಮಾಡ್ತದೆ. Placenta, it acts as a barrier between the mother and the young one, that is fetus. It supplies oxygen and nutrients from mother to the young one. It removes carbon dioxide and excretory waste produced in the fetus to the mother. It acts as an endocrine gland because it releases the hormones like human chorionic gonadotropin, human placental lactogen, estrogen and progesterone and relaxin hormones are also released. Okay, this relaxin is also be secreted by the ovary. First year da kaltid. So nodo, during pregnancy estrogen, progesterone, cortisols and placental thyroxine etc are increased in the blood. Pregnancy time ಅಲ್ಲಿ ಈ ಎಲ್ಲ ಹಾರ್ಮೋನ್ಗಳು ಬ್ಲಡ್ ಅಲ್ಲಿ ಹೆಚ್ಚಾಗಿರ್ತಾವೆ, and they support the fetal growth, metabolism ಅಥವಾ changes in the mother and even the maintenance of the pregnancy ಗೆ ಹೆಲ್ಪ್ ಆಗ್ತವೆ ಇವೆಲ್ಲ ಎಂಜೈಮ್ಗಳು, ಈ ಎಲ್ಲ ಹಾರ್ಮೋನ್ಗಳು. ನೆಕ್ಸ್ಟ್, ಇವನ್ ಹ್ಯೂಮನ್ ಪ್ರೆಗ್ನೆನ್ಸಿ, ದಟ್ ಈಸ್ ಗೆಸ್ಟೇಷನ್ ಪೀರಿಯಡ್ ಅಂತ ಕರಿತೀವಿ. ದಟ್ ಗೆಸ್ಟೇಷನ್ ಪೀರಿಯಡ್ ಮೀನ್ಸ್ ದ ಪೀರಿಯಡ್ ಫ್ರಮ್ ದ ಫರ್ಟಿಲೈಸೇಷನ್ ಟು ಟಿಲ್ ಬರ್ತ್ ಈಸ್ ಕಾಲ್ಡ್ ಆಸ್ ದಿ ಗೆಸ್ಟೇಷನ್ ಪೀರಿಯಡ್. ಇಟ್ ಈಸ್ ಅಬೌಟ್ 9 months ಇನ್ ದ ಹ್ಯೂಮನ್ಸಲ್ಲಿ 9 months ಇರುತ್ತೆ, ಬಟ್ ಇನ್ನು ಬೇರೆ ಬೇರೆ ಅನಿಮಲ್ಗಳಲ್ಲಿ ಬೇರೆ ಬೇರೆ ಇರುತ್ತೆ. ಎಲಿಫೆಂಟ್ ತೊಗೊಂಡ್ರೆ 2 years ಇರುತ್ತೆ. ಫಾರ್ ಕ್ಯಾಟ್ಸ್ ಇಟ್ ಈಸ್ 2 months, ಫಾರ್ ಡಾಗ್ಸ್ ಇಟ್ ಈಸ್ 2 months, ಆ್ಯಂಡ್ ಎಲಿಫೆಂಟ್ ಫಾರ್ ಇಟ್ ಈಸ್ 21 or 22 months ಅಪ್ ಟು 2 years ವರೆಗೂ ಇರುತ್ತೆ. ಓಕೆ, ಚೇಂಜಸ್ ಇನ್ ಡ್ಯೂರಿಂಗ್ ದ ಎಂಬ್ರಿಯಾನಿಕ್ ಪ್ರೆಗ್ನೆನ್ಸಿ. ಎಂಬ್ರಿಯಾನಿಕ್ ಪ್ರೆಗ್ನೆನ್ಸಿಯಲ್ಲಿ ಏನೇನಾಗುತ್ತೆ ಅಂದರೆ ಫಿಟಲ್ ಡೆವಲಪ್ಮೆಂಟ್ ಸ್ಟೇಜಸ್ ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್. ಒಂದು ಕ್ವಶನ್ನ ಇರುತ್ತೆ, ಆದರೆ ನೀಟ್ಗೆ ಪಕ್ಕ ಒಂದು ಕ್ವಶನ್ ಇರುತ್ತೆ CET ಮತ್ತು ನೀಟ್ಗೆ. ಎಂಬ್ರಿಯಾನಿಕ್ ಸ್ಟೇಜಸ್ ಆಫ್ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ಏನೇನಾಗುತ್ತೆ. ಆಫ್ಟರ್ 1 month ಆಫ್ ದಿ ಪ್ರೆಗ್ನೆನ್ಸಿ ಫಸ್ಟ್ ಫಾರ್ಮ್ಡ್ ಈಸ್ ಹಾರ್ಟ್. ಸೊ ಫಸ್ಟ್ ಮಂತ್ ಆಫ್ ದಿ ಪ್ರೆಗ್ನೆನ್ಸಿ ಏನಾಗುತ್ತೆ, ಹಾರ್ಟ್ ಫಾರ್ಮೇಷನ್ ಆಗುತ್ತೆ. ಅದಕ್ಕೆ ಹಳೆ ಪಿಕ್ಚರ್ಗಳದಾಗ ಹೀರೋಯಿನ್ ಸುಂದಾಗಿ ಬಿದ್ದಳು ಅಂತಂದ್ರೆ ಕೈ ಮುಟ್ಟಿ ನೋಡ್ತಾರೆ, ಅಜ್ಜಿ ನೋಡಿ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾಳೆ. ಎದಕ್ಕಂತಂದ್ರೆ ಅಲ್ಲಿ ಏನಾಗ್ತದೆ, ಹಾರ್ಟ್ ಫಾರ್ಮೇಷನ್ ಆಗ್ತದೆ. ಸೊ ಹಾರ್ಟ್ ಈಸ್ ಫಾರ್ಮ್ ಫಸ್ಟ್ ಆಫ್ಟರ್ 1 month ಆಫ್ ಪ್ರೆಗ್ನೆನ್ಸಿ, ಹಾರ್ಟ್ ಈಸ್ ಫಾರ್ಮ್ಡ್. ಅಟ್ ದ ಎಂಡ್ ಆಫ್ ದಿ 2nd month ಲಿಮ್ಸ್ ಆ್ಯಂಡ್ ಡಿಜಿಟ್ಸ್ ಆರ್ ಫಾರ್ಮ್ಡ್. ಲಿಮ್ಸ್ ಕೈ ಕಾಲುಗಳು ಮತ್ತು ಡಿಜಿಟ್ಸ್ ಬೆರಳುಗಳು ಫಾರ್ಮೇಷನ್ ಆಗ್ತಾವೆ. ಸೊ after first month of pregnancy, heart is formed. After 2nd month of pregnancy, limbs and digits are formed.
ಬೈ ದ ಎಂಡ್ ಆಫ್ 12 ವೀಕ್ಸ್ ಅಥವಾ ಫಸ್ಟ್ ಟ್ರೈಮಿಸ್ಟರ್, ಬೈ ದ ಎಂಡ್ ಆಫ್ 12 ವೀಕ್ಸ್ ಆರ್ ಫಸ್ಟ್ ಟ್ರೈಮಿಸ್ಟರ್ ಅಥವಾ 3 months, after 3 months, major organs like limbs, external genital organ are well developed. Limbs completely formation ಆಗ್ತಾವು, external genital organ male female so completely formation ಆಗಿರ್ತದೆ at the end of the 12 weeks, first trimester ಅಥವಾ end of the 3 months, 3 ತಿಂಗಳ ನಂತರ. During the 5th month of pregnancy, during the 5th month of pregnancy, the first fetal movement seen, ಫಸ್ಟ್ ಫೀಟಲ್ ಮೂಮೆಂಟ್ ಕಾಣಿಸ್ಕೊತದ, ಬಾಡಿ ಮೇಲೆ ಹೇರ್ಸ್ ಕಾಣಿಸ್ಕೊಳ್ಳಿಕ್ಕೆ ಚಾಲು ಆಗ್ತದೆ ಅಥವಾ ಕೂದಲು ತಲೆ ಮೇಲೆ ಕೂದಲು ಕಾಣಿಸ್ಕೊಳ್ಳಿಕ್ಕೆ ಚಾಲು ಆಗ್ತದೆ. ಆಫ್ಟರ್ ದ 5th month ಆಫ್ ಪ್ರೆಗ್ನೆನ್ಸಿ ಫಸ್ಟ್ ಫೀಟಲ್ ಮೂಮೆಂಟ್ ಸೀನ್, ಫೀಟಸ್ ಫಸ್ಟ್ ಟೈಮ್ ಮೂವ್ ಆಗ್ಲಿಕ್ಕೆ ಚಾಲು ಆಗ್ತದೆ. ಬೈ ದ ಎಂಡ್ ಆಫ್ 24 ವೀಕ್ಸ್ ಅಥವಾ ಸೆಕೆಂಡ್ ಟ್ರೈಮಿಸ್ಟರ್, ಬೈ ದ ಎಂಡ್ ಆಫ್ 24 ವೀಕ್ಸ್ ಅಥವಾ ಸೆಕೆಂಡ್ ಟ್ರೈಮಿಸ್ಟರ್ ಅಥವಾ 6 ತಿಂಗಳ ನಂತರ ಬಾಡಿ ಈಸ್ ಕವರ್ಡ್ ಬೈ ಫೈನ್ ಹೇರ್ಸ್, ಬಾಡಿ ತುಂಬ ಫೈನ್ ಹೇರ್ಸ್ ಕಾಣ್ತಾವು. ಐಲಿಡ್ಸ್ ಕಣ್ಣಿನ ರೆಪ್ಪೆಗಳು ಸೆಪರೇಟ್ ಓಪನ್ ಆಗ್ತಾವು ಆ್ಯಂಡ್ ಐ ಲ್ಯಾಶಸ್ ಆರ್ ಫಾರ್ಮ್ಡ್, ಐ ಲ್ಯಾಶಸ್ ಕೂಡ ಫಾರ್ಮೇಷನ್ ಆಗ್ತದೆ. ಯಾವಾಗ? ಬೈ ದ ಎಂಡ್ ಆಫ್ 24 ವೀಕ್ಸ್ ಅಥವಾ 6 months ಅಥವಾ ಸೆಕೆಂಡ್ ಟ್ರೈಮಿಸ್ಟರ್. ಬೈ ದ ಎಂಡ್ ಆಫ್ 9 months ದ ಫೀಟಸ್ ಈಸ್ ರೆಡಿ ಫಾರ್ ಡೆಲಿವರಿ. ಸೊ ಫಿಟಸ್ ಹೊರಗೆ ಬಿಡಲಿಕ್ಕೆ ರೆಡಿ ಆಗಿರ್ತದೆ. ಇಲ್ಲಿ ನೋಡ್ಬೋದು ಫಸ್ಟ್ ಮಂತಲ್ಲಿ ಹಾರ್ಟ್ ಫಾರ್ಮೇಷನ್, ಸೆಕೆಂಡ್ ಮಂತಲ್ಲಿ ಲಿಮ್ಸ್ ಆ್ಯಂಡ್ ಡಿಜಿಟ್ಸ್ ಫಾರ್ಮೇಷನ್ ಆಯಿತು, ಥರ್ಡ್ ಮಂತಲ್ಲಿ ಸೊ ಜೆನಟೈಲ್ ಆರ್ಗನ್ಸ್ ಲಿಮ್ಸ್ ಕಂಪ್ಲೀಟ್ಲಿ ಫಾರ್ಮೇಷನ್ ಆಯಿತು, 4th ಮಂತಲ್ಲಿ ಫಸ್ಟ್ ಮೂಮೆಂಟ್ ಕಿಕ್ ಹೋಗಿಲ್ಲಕ್ಕೆ ಚಾಲು ಮಾಡ್ತದೆ, 5th ಮಂತಲ್ಲಿ ಸೊ ಹೇರ್ಸ್ ಕಾಣಿಸ್ಕೊತಾವು ತಲೆ ಮೇಲೆ. ಆಫ್ಟರ್ ದ 6th month ಏನಾಗ್ತಾವೆ, ಬಾಡಿ ಈಸ್ ಕವರ್ಡ್ ವಿತ್ ಫೈನ್ ಹೇರ್ಸ್, ಅಷ್ಟೇ ಎಲ್ಲ ಐಲಿಡ್ಸ್ ಐ ಲ್ಯಾಶಸ್ ಎಲ್ಲ ಫಾರ್ಮೇಷನ್ ಆಗ್ಲಿಕ್ಕೆ ಚಾಲು ಹೋಗ್ತಾವೆ. 9 months ಕಂಪ್ಲೀಟ್ ಆಗೋದ್ರೊಳಗಾಗಿ ಬೇಬಿ ಕಂಪ್ಲೀಟ್ ರೆಡಿ ಇರ್ತದೆ, ಹೊರಗೆ ಬರಲಿಕ್ಕೆ ರೆಡಿ ಇರ್ತದೆ. ಸೊ ಹಂಗಿತ್ತ ಬೇಬಿ ಕಂಪ್ಲೀಟ್ ರೆಡಿ ಆಗಿದೆ ಅಂತ ಹೆಂಗೆ ಗೊತ್ತಾಗ್ತದೆ? ಬೈ ದಿ ಪ್ರೊಸೆಸ್ ಕಾಲ್ಡ್ ಆಸ್ ದಿ ಫೀಟಲ್ ಇಜೆಕ್ಷನ್ ರಿಫ್ಲೆಕ್ಸ್. ವಾಟ್ ಈಸ್ ಫೀಟಲ್ ಇಜೆಕ್ಷನ್ ರಿಫ್ಲೆಕ್ಸ್ ಅದನ್ನು ನೋಡೋಣಂತೆ. ಸೊ ಫಸ್ಟ್ ಪಾರ್ಚುರೇಷನ್. ವಾಟ್ ಈಸ್ ಪಾರ್ಚುರೇಷನ್? The process of delivering a baby is called as the parturition. The process of giving birth to the young one is called as the parturition. ಮಗುವಿಗೆ ಜನ್ಮ ನೀಡುವಂಥ ಪ್ರಕ್ರಿಯೆಗೆ ಪಾರ್ಚುರೇಷನ್ ಅಂತ ಕರಿತೀವಿ. ಸೊ ದಿಸ್ ಪಾರ್ಚುರೇಷನ್ ಟೇಕ್ಸ್ ಪ್ಲೇಸ್ ಆಫ್ಟರ್ ದಿ ಕಂಪ್ಲೀಷನ್ ಆಫ್ ದಿ ಗೆಸ್ಟೇಷನ್ ಪೀರಿಯಡ್. ಗರ್ಭಾವಧಿ ಮುಗಿದ ನಂತರ ಈ ಫಾರ್ಚುರೇಷನ್ ಆಗ್ತದೆ. ಫಾರ್ಚುರೇಷನ್ ಆಗಬೇಕಾಗಿತ್ತು ಅಂತಂದರೆ ಇದು ಯಾರ ಕಂಟ್ರೋಲ್ ಒಳಗೆ? ಇಟ್ ಈಸ್ ಇಂಡ್ಯೂಸ್ಡ್ ಬೈ ದಿ ನ್ಯೂರೋ ಎಂಡೋಕ್ರೈನ್ ಮೆಕ್ಯಾನಿಸಮ್. ಪಾರ್ಚುರೇಷನ್ ಇದರಿಂದ ಆಗ್ತದೆ ನ್ಯೂರೋ ಎಂಡೋಕ್ರೈನ್, ನರ್ವಸ್ ಸಿಸ್ಟಮ್ ಮತ್ತು ಎಂಡೋಕ್ರೈನ್ ಸಿಸ್ಟಮ್, ಬಾಡಿಯ ನರ್ವಸ್ ಸಿಸ್ಟಮ್ ಮತ್ತು ಎಂಡೋಕ್ರೈನ್ ಸಿಸ್ಟಮನ್ನು ಕಂಟ್ರೋಲ್ ಒಳಗಿರ್ತದೆ. ಸೊ ದಿಸ್ ಸಿಗ್ನಲ್ಸ್ ಫಾರ್ ದಿ ಪಾರ್ಚುರೇಷನ್, ಮಗು ಕಂಪ್ಲೀಟ್ ಡೆವಲಪ್ ಆಗ್ಯದ ಇನ್ನು ಹೊರಗೆ ಬರ್ತದೆ ಅಂತೇಳಿ ಸಿಗ್ನಲ್ ಕೊಡೋರು ಯಾರು ಅಂತಂದರೆ ಫುಲ್ಲಿ ಡೆವಲಪ್ಡ್ ಫೀಟಸ್ ಮತ್ತು ಪ್ಲಾಸೆಂಟಾ ಕೊಡ್ತದೆ. ಅದು ಎದರ ಮುಖಾಂತರ? ಫೀಟಲ್ ಇಜೆಕ್ಷನ್ ರಿಫ್ಲೆಕ್ಸ್ ಮುಖಾಂತರ. ವಾಟ್ ಈಸ್ ಫೀಟಲ್ ಇಜೆಕ್ಷನ್ ರಿಫ್ಲೆಕ್ಸ್? ದ ಮೈಲ್ಡ್ ಯುಟರೈನ್ ಕಾಂಟ್ರಾಕ್ಷನ್ due to the signal sent by the fully developed fetus and the placenta is called as the fetal ejection reflex. What is fetal ejection reflex? The mild uterine contraction due to the signal sent by the fully developed fetus and the placenta. ಆ ಮಗು ಕಂಪ್ಲೀಟ್ ರೆಡಿ ಆದಮೇಲೆ ಮಗು ಮತ್ತು ಪ್ಲಾಸೆಂಟಾ ಏನು ಮಾಡ್ತಾವೆ? ಒಂದು ಸಿಗ್ನಲ್ ಕೊಡ್ತಾವೆ. ಆ ಸಿಗ್ನಲಿಂದ ಏನಾಗ್ತದೆ? ಯುಟರಸ್ ಮೈಲ್ಡ್ ಆಗಿ ಕಾಂಟ್ರಾಕ್ಟ್ ಆಗ್ಲಿಕ್ಕೆ ಚಾಲು ಆಗ್ತದೆ, ಅದರಿಂದ ಲೇಬರ್ ಪೇನ್ ಕಾಣಿಸ್ಕೊತದೆ. ದಟ್ ಈಸ್ ಕಾಲ್ಡ್ ಆಸ್ ದಿ ಫೀಟಲ್ ಇಜೆಕ್ಷನ್ ರಿಫ್ಲೆಕ್ಸ್. ಇದಕ್ಕೆ ರಿಫ್ಲೆಕ್ಸ್ ಅಂತ ಯಾಕೆ ಕರಿತೀವಿ ಅಂದರೆ ಇಟ್ ಈಸ್ ನಾಟ್ ಅಂಡರ್ ಕಂಟ್ರೋಲ್ ಒಳಗಿಲ್ಲ. ಸೊ ಸಿಗ್ನಲ್ ಬಂತು ಅಂತಂದರೆ ಅಲ್ಲಿ ಫಾರ್ಚುರೇಷನ್ ಆಗಲಿಕ್ಕೇ ಬೇಕು, ಇನ್ನೊಂದು 2 ದಿನ ಬಿಡೋಣ ಅನ್ನಂಗೆ ಇರೋದಿಲ್ಲ, ಅದಕ್ಕೆ ರಿಫ್ಲೆಕ್ಸ್ ಅಂತ ಕರಿತೀವಿ. ಸೊ ದಿಸ್ ಕಾಸಸ್ ದ ರಿಲೀಸ್ ಆಫ್ ದಿ ಹಾರ್ಮೋನ್ ಕಾಲ್ಡ್ ಆಸ್ ದಿ ಆಕ್ಸಿಟಾಕ್ಸಿನ್ ಅಂತ ಕರಿತೀವಿ. ಎಲ್ಲಿಂದ? ಪಿಟ್ಯುಟರಿಯಿಂದ ಅದೇ ಟೈಮ್ಗೆ ಆಕ್ಸಿಟಾಕ್ಸಿನ್ ರಿಲೀಸ್ ಆಗ್ತದೆ. ಈ ಆಕ್ಸಿಟಾಕ್ಸಿನ್ ಏನು ಮಾಡ್ತದೆ? ಇಟ್ ಹೆಲ್ಪ್ಫುಲ್ ಫಾರ್ ದಿ ಕಾಂಟ್ರಾಕ್ಷನ್ ಆಫ್ ದಿ ಯುಟರೈನ್ ಮಸಲ್ಸ್. ಯುಟರೈನ್ ಮಸಲ್ಸನ್ನು ಕಾಂಟ್ರಾಕ್ಟ್ ಮಾಡಲಿಕ್ಕೆ ಚಾಲು ಮಾಡ್ತದೆ. ಅದರಿಂದ ಮಗು ಹೊರಗಡೆ ಬರ್ತದೆ. ಓಕೆ, ಅದರಿಂದ ಮಗು ಹೊರಗಡೆ ಬರುತ್ತೆ. ಸೊ ದಿಸ್ ಈಸ್ ಅಬೌಟ್ ದಿ ಫಾರ್ಚುರೇಷನ್. ಓಕೆ, ನೋಡು ಮಗು ಕಂಪ್ಲೀಟ್ ಎಷ್ಟು ಚಂದ ಐತಿ ಪ್ರೊಸೆಸ್. ಮಗು ಕಂಪ್ಲೀಟ್ ರೆಡಿ ಆದಮೇಲೆ ಏನು ಮಾಡ್ತದೆ? ಮಗು ಸಿಗ್ನಲ್ ಕಳಿಸ್ತದೆ ಬೈ ದಿ ಫೀಟಲ್ ಇಜೆಕ್ಷನ್ ರಿಫ್ಲೆಕ್ಸ್, ನಾ ರೆಡಿ ಆಗಿನಿ, ನಾನು ಹೊರಗೆ ಬರ್ಬೇಕಂತೇಳಿ. ಸೊ ಅವಾಗ ಆಕ್ಸಿಟಾಕ್ಸಿನ್ ರಿಲೀಸ್ ಆಗ್ತದೆ. ಆಕ್ಸಿಟಾಕ್ಸಿನ್ ಏನು ಮಾಡ್ತದೆ? ಯುಟ್ರಸನ್ನು ಕಾಂಟ್ರಾಕ್ಟ್ ಮಾಡ್ಲಿಕ್ಕೆ ಚಾಲೂ ಮಾಡ್ತದೆ. ಹಾಗಾಗಿ ಲೇಬರ್ ಪೇನ್ ಕಾಣಿಸ್ಕೊತದೆ. ಆ ಪೇನ್ ಏನು? ದ ಡೆಲಿವರಿ ಟೈಮ್ ಬಂದಿದೆ ಅಂತೇಳಿ ಆವಾಗ ಮಗು ಹೊರಗಡೆ ಬರುತ್ತೆ. ದಟ್ ಈಸ್ ಫಾರ್ಚುರೇಷನ್ ಅಂತ ಕರಿತೀವಿ. ಸೊ ಆಫ್ಟರ್ ದಿ ಫಾರ್ಚುರೇಷನ್ ಮಗು ಹೊರಗಡೆ ಬಂದ ಮೇಲೆ ದ ಅಂಬಿಲಿಕಲ್ ಕಾರ್ಡ್ ಈಸ್ ಕಟ್, ಹೊಕ್ಕಳು ಬಳ್ಳಿಯನ್ನು ಕಟ್ ಮಾಡ್ತೀವಿ.
ಸೊ ಕಟ್ ಮಾಡಿ ದಟ್ ಇಸ್ ಕನೆಕ್ಷನ್ ಬಿಟ್ವೀನ್ ಮದರ್ ಆ್ಯಂಡ್ ಯಂಗ್ ಒನ್ ಇರುತ್ತೆ, ದಟ್ ಇಸ್ ಕಟ್ ಮಾಡಿ ತೆಗಿತಾರೆ. ಸೊ ದ ಪ್ಲಾಸೆಂಟಾ ಆ್ಯಂಡ್ ರೆಮಿನೆಂಟ್ಸ್ ಆಫ್ ದಿ ಅಂಬಿಲಿಕಲ್ ಕಾರ್ಡ್ ಆರ್ ಎಕ್ಸ್ಪೆಲ್ಡ್ ಫ್ರಮ್ ದಿ ಮ್ಯಾಟರ್ನಲ್ ಬಾಡಿ. ತಾಯಿಯ ದೇಹದಿಂದ ಈ ಪ್ಲಾಸೆಂಟಾ, ಅದಕ್ಕೆ ಮಾಸ್ ಅಂತಿರಲ್ಲ ಕನ್ನಡದಾಗ, ಆ ಮಾಸ ಇರುತ್ತಲ್ಲ ಆ ಮಾಸವನ್ನು ತೆಗೆದು ಅದನ್ನು ಎಕ್ಸ್ಪೆಲ್ ಮಾಡ್ತಾರೆ. ಸೊ ಅದಕ್ಕೆ ನಾವೆಂತ ಕರಿತೀವಿ, ಆಫ್ಟರ್ ಬರ್ತ್ ಅಂತ ಕರಿತೀವಿ. ಅದಕ್ಕೆಂತೀವಿ ಆಫ್ಟರ್ ಬರ್ತ್ ಅಂತ ಕರಿತೀವಿ. ಸೊ ಅದಾದಮೇಲೆ ಮಗು ಜನಿಸಿದ ಮೇಲೆ ದ ಮದರ್ ಪ್ರೊಡ್ಯೂಸಸ್ ದ ಫಸ್ಟ್ ಮಿಲ್ಕ್ ಕಾಲ್ಡ್ ಆಸ್ ದಿ ಕೊಲೊಸ್ಟ್ರೋಮ್. ಸೊ ಕೊಲೊಸ್ಟ್ರೋಮ್. ಸೊ ವಾಟ್ ಈಸ್ ಕೊಲೊಸ್ಟ್ರೋಮ್? ವಾಟ್ ಈಸ್ ಲ್ಯಾಕ್ಟೇಷನ್ ಫಸ್ಟ್? The mammary glands produces the milk towards the end of the pregnancy, that is called as the lactation. The production of milk from the mammary gland by the end of the pregnancy is called as the lactation, and the first milk produced by the mother is called as the colostrum. ಗಿಣ್ಣದ ಹಾಲು ಅಂತೀರಿ. ಸೊ ದಿಸ್ ಕೊಲೊಸ್ಟ್ರೋಮ್ ಈಸ್ ಯೂಶಲಿ ಯೆಲ್ಲೋಯಿಶ್ ಮಿಲ್ಕ್ ಇರುತ್ತೆ ಆ್ಯಂಡ್ ಇಟ್ ಕಂಟೈನ್ಸ್ ರಿಚ್ ಆ್ಯಂಟಿಬಾಡೀಸ್. IgG ಅನ್ನುವಂಥ ಆ್ಯಂಟಿಬಾಡಿ ಇರುತ್ತೆ ಇದರೊಳಗೆ. IgG ಅನ್ನುವಂಥ ಆ್ಯಂಟಿಬಾಡಿ, ಇಮ್ಯುನೋಗ್ಲೋಬಿಲಿನ್ G ಅಂತ ಹೇಳ್ತೀವಿ, ಆ ಆ್ಯಂಟಿಬಾಡಿ ಇರುತ್ತೆ. ಸೊ ಇಟ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ದಿ ಡೆವಲಪಿಂಗ್ ಯಂಗ್ ಒನ್ ಬಿಕಾಸ್ ಇಟ್ ಈಸ್ ರಿಚ್ ವಿತ್ ಆ್ಯಂಟಿಬಾಡೀಸ್. ಆ್ಯಂಟಿಬಾಡಿ ಭಾಳ ಇರೋದ್ರಿಂದ ಅದು ಆ ಮಗುವಿಗೆ ಕುಡಿಸ್ಲಿಕ್ಕೆ ಬೇಕು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕೂಡ. ಸೊ ದಿಸ್ ಕಂಪ್ಲೀಟ್ಸ್ ದಿ ಎಂಟೈರ್ ಚಾಪ್ಟರ್, ದಟ್ ಈಸ್ ಹ್ಯೂಮನ್ ರೀಪ್ರೊಡಕ್ಷನ್ ಕಂಪ್ಲೀಟ್ ಆಯಿತು. ಸೊ ಫರ್ದರ್ ಈ ಚಾಪ್ಟರ್ ಮೇಲೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಸೊ ಅದನ್ನು ಕಮೆಂಟ್ಸಲ್ಲಿ ಹೇಳ್ರಿ. ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪಿನ ಲಿಂಕ್ ಕೊಟ್ಟಿದ್ದಾಗಿದೆ, ಅದರಲ್ಲಿ ಜಾಯಿನ್ ಆಗಿರಿ. ಆ ವಾಟ್ಸಪ್ ಗ್ರೂಪಲ್ಲಿ ನಿಮಗೆ ಬೇಕಾದಂಥ CET ಆಗಿರ್ಬೋದು, ನೀಟ್ ಆಗಿರ್ಬೋದು, PDF ಬುಕ್ಸ್ಗಳನ್ನೇ ಹಾಕಿರ್ತೇನೆ. ಅದ್ರ ಜೊತೆಗೆ ಥಿಯರಿ ನೋಟ್ಸ್, ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಸ್, ಅದು ಬರೀ ಫಿಸಿಕ್ಸ್ ಮತ್ತು ಬಯೋ ಅಲ್ಲ, ಎಲ್ಲ ಸಬ್ಜೆಕ್ಟ್ಗಳ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದನ್ನು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಬಟನನ್ನು ಕ್ಲಿಕ್ ಮಾಡಿರಿ. ಥ್ಯಾಂಕ್ ಯು.